ಎಲ್ಲರಿಗೂ ನಮಸ್ಕಾರ. ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೆ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಇದುವರೆಗೆ 5 ದಿನದ ಸೌಂದರ್ಯ ಲಹರಿಯ ಉಪನ್ಯಾಸವನ್ನು ಮುಗಿಸಿದ್ದೀವಿ. ಇವತ್ತು 6ನೇ ದಿನ. ಸೌಂದರ್ಯ ಲಹರಿಯ 10ನೇ ಶ್ಲೋಕ ತಗೊಳ್ಳೋದಕ್ಕೆ ಮೊದಲು ಒಂದು 5 ನಿಮಿಷ 8ನೇ ಶ್ಲೋಕ ಏನು ಹೇಳುತ್ತೆ, 9ನೇ ಶ್ಲೋಕ ಏನು ಹೇಳುತ್ತೆ ಅಂತ ನೋಡಿಕೊಂಡು 10ನೇ ಶ್ಲೋಕಕ್ಕೆ ಮುಂದಕ್ಕೆ ಹೋಗೋಣ. 9ನೇ ಶ್ಲೋಕದಲ್ಲಿ ಹೇಳಿರೋದು ಸಹಸ್ರಾರೇ ಪದ್ಮೆ ಸಹರಹಸಿ ಪತ್ಯಾ ವಿಹರಸೆ, ಹಾಗೂ 8ನೇ ಶ್ಲೋಕದಲ್ಲಿ ಸುಧಾ ಸಿಂಧೋರ್ ಮಧ್ಯೆ ಅನ್ನೋ ಪದಗಳನ್ನ ಉಪಯೋಗಿಸಿದ್ದಾರೆ. ಸೊ 8ನೇ ಶ್ಲೋಕದಲ್ಲಿ ಆಚಾರ್ಯ ಶಂಕರ ಭಗವತ್ಪಾದರು ಸುಧಾ ಸಿಂಧೋರ್ ಮಧ್ಯೆ ಅಂತ ಹೇಳಬೇಕಾದಾಗ ಅವರು ಭಗವತಿಯ ವಾಸಸ್ಥಾನವಾದ ಸಹಸ್ರಾರ ಪದ್ಮದಲ್ಲಿರುವ ಬೈಂದವ ಸ್ಥಾನದ ಸ್ವರೂಪವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ 9ನೇ ಶ್ಲೋಕದಲ್ಲಿ ಸಹಸ್ರಾರೇ ಪದ್ಮೆ ಸಹರಹಸಿ ಪತ್ಯಾ ವಿಹರಸೆ ಅಂತ ಹೇಳಿದಾಗ ಕುಂಡಲಿನಿ ಶಕ್ತಿಯಾದ ಭಗವತಿಯು ಸಾಧಕ ಯೋಗಿಯ ಷಟ್ಚಕ್ರಗಳನ್ನು ಹಾಗೆ ಜೊತೆಗೆ 25 ತತ್ವಗಳನ್ನು, ಭೂತತ್ವದಿಂದ ಹಿಡಿದು ಮನಸ್ತತ್ವದವರೆಗೆ 25 ತತ್ವಗಳಾಗುತ್ತೆ. ಈ 25 ತತ್ವಗಳನ್ನು ಭೇದಿಸಿ ತನ್ನ ವಾಸಸ್ಥಾನವಾದ ಸಹಸ್ರಾರ ಪದ್ಮದಲ್ಲಿರುವ ಬೈಂದವ ಸ್ಥಾನವನ್ನು ತಲುಪಿ ತನ್ನ ಪತಿಯಾದ ಸದಾಶಿವನನ್ನು ಸೇರಿ ಸಾದಾ ಅಥವಾ ಸಾದಾಖ್ಯ ಅಂತ ಕರಿತೀವಿ. ಅವಳನ್ನು ಸಹಸ್ರಾರ ಚಕ್ರದಲ್ಲಿ ಸಾದಾ ಅಥವಾ ಸಾದಾಖ್ಯ ಎನ್ನುವ ಕಲೆಯಾಗಿ ತಾನೇ ಪರಬ್ರಹ್ಮ ತತ್ವ ಸಚ್ಚಿದಾನಂದ ಸ್ವರೂಪಿಣಿಯಾಗಿ ಸಾಧಕನಿಗೆ ಸಾಯುಜ್ಯ ಪದವಿಯನ್ನು ದಯಪಾಲಿಸಿ ಜೀವನ್ಮುಕ್ತ ಸ್ಥಿತಿಗೆ ಕರೆದುಕೊಂಡು ಹೋಗುತ್ತಾಳೆ ಎನ್ನುವ ಶ್ರೀವಿದ್ಯಾ ರಹಸ್ಯವನ್ನು 8ನೇ ಶ್ಲೋಕದಲ್ಲಿ ಹೇಳಿದ್ದಾರೆ, ಹಾಗೂ 9ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಆಚಾರ್ಯ ಲಕ್ಷ್ಮೀಧರರು ಈ ಸೌಂದರ್ಯ ಲಹರಿಯ 9ನೇ ಶ್ಲೋಕನ ವ್ಯಾಖ್ಯಾನ ಮಾಡ್ತಾ ಸಮಯಾಚಾರ ತತ್ಪರರಾದ ಶ್ರೀವಿದ್ಯಾ ತತ್ವವನ್ನು ಪ್ರತಿಪಾದಿಸುವ ಶ್ರೀ ಸೌಂದರ್ಯ ಲಹರಿಯು ಇದರ 8 ಹಾಗೂ 9ನೇ ಶ್ಲೋಕವನ್ನು ನಾವು ಅನುಸಂಧಾನ ಮಾಡಬೇಕು. ಹಾಗೆ ಮಾಡಿದಾಗ ಶ್ರೀವಿದ್ಯೆಯ ಅತ್ಯಂತ ಮುಖ್ಯ ಭಾಗವಾದ ಶ್ರೀಚಕ್ರಗಳನ್ನು ಹಾಗೂ ಶ್ರೀಚಕ್ರವನ್ನು ಹಾಗೂ ಪ್ರತ್ಯೇಕವಾದ ಷಟ್ಚಕ್ರಗಳನ್ನು ಅದನ್ನು ಜೊತೆಗೆ ಇಟ್ಟುಕೊಂಡು ಅನುಸಂಧಾನ ಮಾಡಬೇಕು ಅಂತ ಹೇಳಿದ್ದಾರೆ. ಇದನ್ನು ನಾವು 11ನೇ ಶ್ಲೋಕಕ್ಕೆ ಹೋದಾಗ ಸ್ವಲ್ಪ ನೋಡೋಣ. ಶ್ರೀಚಕ್ರ ಅಂದರೆ ಗೊತ್ತು ನಮಗೆ. ಇವಾಗ ಷಟ್ಚಕ್ರ, ನಮ್ಮ 6 ಚಕ್ರಗಳು ಪ್ಲಸ್ 1 ಸಹಸ್ರಾರ ಮಾತಾಡಿದ್ವಿ. ಆದರೆ ಶ್ರೀಚಕ್ರ ಹಾಗೂ ಷಟ್ಚಕ್ರಗಳನ್ನು ಜೊತೆಗೆ ತಗೋಬೇಕು ಅನ್ನೋ ವಿಷಯ ಗೊತ್ತಿಲ್ಲ ನಮಗೆ. ಅದು ಶ್ರೀವಿದ್ಯೆಯಲ್ಲಿ ಬರುತ್ತೆ. ಇದನ್ನು ಆದಿಶಂಕರರು ಸಂಕೇತಾತ್ಮಕವಾಗಿ ಮಾತ್ರ 8, 9, 10, 11ರಲ್ಲಿ ಇಟ್ಟಿದ್ದಾರೆ. ಇದನ್ನು ಲಕ್ಷ್ಮೀಧರರು ಡೀಟೇಲ್ ಆಗಿ ಹೇಳ್ತಾರೆ. ಆದರೆ ಈಗ ಆ ವಿಷಯ ಬಿಟ್ಟು ಮುಂದೆ ಹೋಗೋಣ. ಲಕ್ಷ್ಮೀಧರರು ಹೇಳಬೇಕಾದ್ರೆ ಏನು ಹೇಳ್ತಾ ಇದ್ದಾರೆ? ಬೈಂದವ ಸ್ಥಾನ ಅಂತ ನಾವು ಕರಿತೀವಲ್ಲ, ಇದು ಶ್ರೀಚಕ್ರದ ಮಧ್ಯದಲ್ಲಿದೆ. ಈ ಬೈಂದವ ಸ್ಥಾನವೆನ್ನುವ ಮಧ್ಯಭಾಗವನ್ನು, ಅಂದರೆ ಶ್ರೀಚಕ್ರದಲ್ಲಿರುವ ಬೈಂದವ ಸ್ಥಾನವೆನ್ನುವ ಮಧ್ಯಭಾಗವನ್ನು 4 ಶಿವಚಕ್ರಗಳ ಮೇಲಿನ ಭಾಗದಲ್ಲಿ ಹಾಗೂ 5 ಶಕ್ತಿ ಚಕ್ರಗಳ ಅಧಃ ಭಾಗದಲ್ಲಿ ಸ್ಥಿತವಾಗಿದೆ
ಅಂತ ಹೇಳ್ತಾರೆ. ಇದು ಸಮಯಾಚಾರಕ್ಕೆ ಯಾರು ಹೋಗ್ತಾರೋ ಯೋಗಿಗಳು ಅವರಿಗೆ ಇದು ಸುಲಭ ಅಂತ ಹೇಳಲ್ಲ, ಸಿಗತ್ತೆ. ಆದರೆ ಅದೇ ಬೈಂದವ ಸ್ಥಾನವು ಕೂಡ ನಮ್ಮ ಸಹಸ್ರಾರದಲ್ಲಿ ನಮ್ಮ ಶಿರಸ್ಸಿನ ಮೇಲೆ ಸ್ಥಿತವಾಗಿ ಇದೆ ಅಂತ ಲಕ್ಷ್ಮೀಧರರು ಹೇಳ್ತಾರೆ. ಈ ವಿಚಾರನ ಯಾಕೆ ಇಲ್ಲಿ ಹೇಳ್ತಾ ಇದ್ದೀನಿ, 11ನೇ ಶ್ಲೋಕಕ್ಕೆ ಹೋದಾಗ ಶ್ರೀಚಕ್ರ ತಗೋತೀವಿ, 8, 9 ತಗೊಂಡಾಗ ನಾವು ಸಹಸ್ರಾರ ಚಕ್ರ ತಗೋತೀವಿ. ಇದೆರಡನ್ನೂ ಜೊತೆಗೆ ಅನುಸಂಧಾನ ಮಾಡಬೇಕು ಅನ್ನೋ ವಿಷಯನ ನಾವು ಸ್ವಲ್ಪ ನಮ್ಮ ಜ್ಞಾನ ಮಾರ್ಗದಲ್ಲಿ ಅರ್ಥ ಮಾಡಿಕೊಳ್ಳೋದು ಅವಶ್ಯಕ. ಇದನ್ನು ಹೇಳಿದ ಮೇಲೆ ನಮ್ಮ ಕುಂಡಲಿನಿ ತಾಯಿ ಇದ್ದಾಳಲ್ಲ, ಅವಳಿಗೆ 3 ಅವಸ್ಥೆಗಳಿವೆ ಅಂತ ಹೇಳಿದ್ವಿ. ಒಂದು ಕುಮಾರಿ ಅವಸ್ಥೆ, ಮೂಲಾಧಾರದಲ್ಲಿ ಸ್ಥಿತಳಾದ ಅವಸ್ಥೆಯೇ ಕುಂಡಲಿನಿಯ ಕುಮಾರಿ ಅವಸ್ಥೆ. ಎರಡನೇ ಅವಸ್ಥೆ ಅವಳದು ಯುವತಿ ಅವಸ್ಥೆ. ಈ ಕುಂಡಲಿನಿಯು ಜಾಗೃತಳಾದ ಮೇಲೆ ಮೂಲಾಧಾರದಿಂದ ಹೊರಟು ತನ್ನ ಯಾತ್ರೆಯನ್ನು ಮಾಡುತ್ತಾ ಸ್ವಾಧಿಷ್ಠಾನದ ಮೂಲಕ, ಮಣಿಪೂರದ ಮೂಲಕ ಅನಾಹತವನ್ನು ತಲುಪಿ ಅನಾಹತ ಚಕ್ರದಲ್ಲಿ ಅವಳು ಸ್ಥಿತಳಾಗುವ ಅವಸ್ಥೆಯನ್ನು ಕುಂಡಲಿನಿಯ ಯುವತಿ ಅವಸ್ಥೆ ಅಂತ ಕರೆದಿದ್ದಾರೆ. ಮೂರನೇ ಹಾಗೂ ಕಡೆಯ ಅವಸ್ಥೆ ಅವಳದು ಪತಿವ್ರತ ಅವಸ್ಥೆ ಅಂತಿದೆ. ಮುಂದೆ ಅನಾಹತ ಚಕ್ರದಿಂದ ಹೊರಟು ಯಾತ್ರೆಯನ್ನು ಮಾಡುತ್ತಾ ಸಹಸ್ರಾರ ಚಕ್ರವನ್ನು ತಲುಪಿ ಶಿವನನ್ನು ಸೇರಿ ಆನಂದದಿಂದ ತಾನು ಇರುವ ಅವಸ್ಥೆಯನ್ನು ಅವಳ ಪತಿವ್ರತ ಅವಸ್ಥೆ ಅಂತ ಕರೆದಿದ್ದಾರೆ. ಇದನ್ನು ಸುಭಗೋದಿಯ ಸ್ತುತಿಯಲ್ಲಿ ಆಚಾರ್ಯ ಗೌಡಪಾದರು ತಮ್ಮ 6ನೇ ಶ್ಲೋಕದಲ್ಲಿ ಹೇಳ್ತಾರೆ. ಅದರ ಅರ್ಥನ ಹೇಳ್ತೀನಿ ಇಲ್ಲಿ. ಯಾರು ಕುಮಾರಿ ಅವಸ್ಥೆಯಲ್ಲಿರುವ ಯಾವ ಕುಂಡಲಿನಿಯು ತನ್ನ ರೂಪದಲ್ಲಿ ಮಂದ ಸ್ವರದಲ್ಲಿ ಧ್ವನಿಯನ್ನು ಮಾಡುತ್ತಿರುವಳೋ, ಯಾರು ನಂತರ ಅನುಪಮೇಯಳಾದ ಯುವತಿಯ ಅವಸ್ಥೆಯಲ್ಲಿರುವ ಕುಂಡಲಿನಿ ಶಕ್ತಿಯ ರೀತಿಯಲ್ಲಿ ತನ್ನ ಪಿತೃಗೃಹವನ್ನು ಬಿಟ್ಟು ತನ್ನ ಪ್ರಿಯ ಜನರ ವಿಯೋಗದಲ್ಲಿ ಅಳುತ್ತಿರುವಳೋ, ಆ ಮಹಾಕಾಲ ಸ್ವರೂಪಳಾದ ಮಹಾಸರ್ಪಿಣಿಯಾದ ಮಹಾಕುಂಡಲಿನಿ ಶಕ್ತಿಯು ಸ್ಫುಟಿತಳಾಗಿ ಏಳುತ್ತಾಳೆ, ಅರ್ಥಾತ್ ಜಾಗೃತಳಾಗಿ ಏಳುತ್ತಾಳೆ. ಅದರ ನಂತರ ಆ ದಹರಾಕಾಶ ಪದ್ಮದಲ್ಲಿ ಪತಿವ್ರತಾ ಧರ್ಮವನ್ನು ಪಾಲಿಸುತ್ತಾಳೆ. ದಹರಾಕಾಶ ಅಂದರೆ ಸಹಸ್ರಾರ ಚಕ್ರದಲ್ಲಿರುವ ಒಂದು ಚಿದ್ ಆಕಾಶ. ಆ ದಹರಾಕಾಶದಲ್ಲಿಯೇ ಸುಖವಾಗಿ ಕುಳಿತಿರುವ ಒಬ್ಬ ನವಯುವತಿಯ ರೂಪದಲ್ಲಿ ನೀನು ಭಗವಂತನಾದ ಶಿವನ ಸೀತ್ಕಾರದ ಆನಂದವನ್ನು ಪಡೆದುಕೊಳ್ಳುವೆ ಅಂತ ಗೌಡಪಾದರು ಸುಭಗೋದಿಯ ಸ್ತುತಿಯಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಪ್ರಥಮ ಅವಸ್ಥೆ ಅಂತ ನಾವು ಹೇಳ್ತಾ ಇದ್ವಲ್ಲ, ಮೂಲಾಧಾರ ಚಕ್ರದಲ್ಲಿ ಅವಳು ಸುಷುಪ್ತಿ ಅಂದರೆ ಗಾಢ ನಿದ್ರೆಯಲ್ಲಿ ಇರುವ ಅವಸ್ಥೆ. ಇದು ಅವಳ ಸುಷುಪ್ತಿಯಾದ ಕುಮಾರಿ ಅವಸ್ಥೆ. ಅನಾಹತ ಚಕ್ರದಲ್ಲಿ ಅವಳು ಜಾಗೃತಳಾಗುತ್ತಾಳೆ. ಮೂಲಾಧಾರದಿಂದ ಎದ್ದು ಅನಾಹತ ಚಕ್ರಕ್ಕೆ ಯಾತ್ರೆಯನ್ನು ಮಾಡುತ್ತಾಳೆ. ಆವಾಗ ಅವಳನ್ನ ಯುವತಿ ಅಂತ ಕರಿತೀವಿ. ಕಡೆಗೆ ಮೂಲಾಧಾರದಿಂದ ಎದ್ದು ಅನಾಹತದಿಂದ ಯಾತ್ರೆಯನ್ನು ಮಾಡಿ ಸಹಸ್ರಾರಕ್ಕೆ ಹೋಗಿ ಅಲ್ಲಿ ಶಿವನೊಂದಿಗೆ ಸಾಮರಸ್ಯ ರೂಪವನ್ನು ಪಡೆಯುತ್ತಾಳಲ್ಲ, ಅದಕ್ಕೆ ಪತಿವ್ರತ ಅವಸ್ಥೆ ಅಂತ ಕರೀತಾರೆ. ಇದು ಮತ್ತೆ ಮತ್ತೆ ಅನುಸಂಧಾನ ಮಾಡೋದು ಮುಖ್ಯ. ಯಾಕಂದರೆ ಮರಿಬಾರ್ದು ನಾವು. ಸೌಂದರ್ಯ ಲಹರಿಯಲ್ಲಿ ಏನು ಹೇಳ್ತಾ ಇದ್ದಾರೆ ಆದಿಶಂಕರರು. ಕುಮಾರಿ ಅವಸ್ಥೆ, ಅವಳನ್ನು ಕುಮಾರಿ ಕುಂಡಲಿನಿ ಅಂತ ಕರಿತೀವಿ. ಅವಳ ಸ್ಥಾನ ಹೇಗಿದೆ? ಅವಳು ಕುಮಾರಿ ಅವಸ್ಥೆಯಲ್ಲಿ ಮೂಲಾಧಾರ ಚಕ್ರದಲ್ಲಿ ಮಲಗಿ ನಿದ್ರಿಸುತ್ತಿರುತ್ತಾಳೆ. ಸರ್ಪವಾದ ಕಾರಣ ಕುಂಡಲಿನಿಯು ಮಲಗಿ ಎದ್ದ ತಕ್ಷಣ
ತಕ್ಷಣ ಮೊದಲು ಮಂದ್ರಸ್ವರದಲ್ಲಿ ಧ್ವನಿಯನ್ನು ಮಾಡುತ್ತಾಳೆ. ಸ್ವಾಧಿಷ್ಠಾನ ಚಕ್ರದಲ್ಲಿ ಯಾವ ಅಗ್ನಿಯು ಇರುವುದೋ ಅದರ ವೇಧವಾದಾಗ, ಅಂದರೆ ಅದನ್ನು ಭೇದಿಸಿಕೊಂಡು ಮೇಲೆ ಬಂದಾಗ ಕುಂಡಲಿನಿ ಶಕ್ತಿಯು ಯಾವಾಗ ಊರ್ಧ್ವಗಾಮಿನಿಯಾಗಿ ಮೇಲೆ ಬರುತ್ತಾಳೋ ಆಗ ಅವಳು ಸಹಸ್ರಾರ ಚಕ್ರವನ್ನು ತಲುಪಿ ಆಮೇಲೆ ಆಸ್ವಾದನೆಯನ್ನು ಮಾಡುತ್ತಾಳೆ. ಅಮೃತದ ಆಸ್ವಾದನೆಯನ್ನು ಅವಳು ಮಾಡುತ್ತಾಳೆ. ಈ ಕುಮಾರಿ ರೂಪದಲ್ಲಿ ತನ್ನ ಕುಲಗ್ರಹದಲ್ಲಿ ಮೂಲಾಧಾರ ಚಕ್ರದಲ್ಲಿ ಮಂದ ಮಂದ ಸ್ವರಗಳನ್ನು ಮಾಡುತ್ತಾ ಅವಳು ಇದ್ದಾಳೆ. ಅಂದರೆ ಏನರ್ಥ? ಅವಳು ಪರಾವಾಕ್ ರೂಪದಲ್ಲಿ ಅವ್ಯಕ್ತವಾದ ಆಲಾಪವನ್ನು ಮಾಡುತ್ತಿರುವಳು. ನಮ್ಮಲ್ಲಿ 4 ವಾಣಿಗಳಿವೆ. ಚತ್ವಾರಿ ವಾಕ್ ಪರಿಮಿತಾ ಪದಾನಿ ಅಂತ ಒಂದು ಋಕ್ ಮಂತ್ರ ಇದೆ. ಅದನ್ನು ಸರಸ್ವತಿ ರಹಸ್ಯೋಪನಿಷತ್ತಿನಲ್ಲಿ ಕೂಡ ಬರುತ್ತೆ. ವಾಕ್ಗೆ 4 ಪ್ರಭೇದಗಳು. ಒಂದು ಪರ, ಒಂದು ಪಶ್ಯಂತಿ, ಒಂದು ಮಧ್ಯಮ ಹಾಗೂ 4ನೆಯದು ವೈಖರಿ. ಈ ಪರ ವಾಕ್ ಎನ್ನುವುದು ನಮ್ಮ ಮೂಲಾಧಾರದಲ್ಲಿ, ಕುಂಡಲಿನಿಯು ಅವ್ಯಕ್ತ ರೂಪದಲ್ಲಿ ಮಂದ್ರವಾಗಿ ಅವಳು ಆಲಾಪವನ್ನು ಮಾಡುತ್ತಿರುತ್ತಾಳಲ್ಲ, ಅದೇ ಪರಾವಾಕ್. ಈ ಪರಾವಾಕ್ನಲ್ಲಿ ವಾಕ್ ಹಾಗೂ ಅರ್ಥ ಎರಡೂ ಅವ್ಯಕ್ತವಾಗಿ ಜೊತೆಗಿರುತ್ತದೆ. ಅವಳು ಪರಾವಾಕ್ನ ಸ್ವರೂಪದಲ್ಲಿ ಮೂಲಾಧಾರದಲ್ಲಿ ಕುಮಾರಿ ಕುಂಡಲಿನಿಯು ಅರ್ಥಾತ್ ವಾಣಿಯು, ವಾಣಿ ಅಂದರೆ ಭಾಷೆ, ಸರಸ್ವತಿ, ಅವಳು ಇದನ್ನು ಪರಾವಾಕ್ ಅಂತ ಕರೆದಿದ್ದೀವಿ. ಇದನ್ನು ಸೂಕ್ಷ್ಮತಮವಾದ ನಾದ ಅಂತ ಕರಿತೀವಿ. ಅದ್ವಯ ತಾರಕೋಪನಿಷತ್ ಅಂತ ಒಂದಿದೆ. ಅದು ಕುಮಾರಿ ಕುಂಡಲಿನಿಯ ಸ್ವರೂಪ ಹೀಗೆ ಹೇಳುತ್ತೆ: ಸಾಧಕ ಯೋಗಿಯ ಶರೀರದ ಮಧ್ಯದಲ್ಲಿರುವ ಸುಷುಮ್ನ ಎನ್ನುವ ನಾಡಿಯು ಪೂರ್ಣ ಚಂದ್ರನ ರೀತಿಯಲ್ಲಿ ಪ್ರಕಾಶಮಾನವಾಗಿ ಇರುವುದು. ಈ ನಾಡಿಯ ಮಧ್ಯದಲ್ಲಿ ಕೋಟಿ ವಿದ್ಯುತ್ ಕಾಂತಿ ಇರುವ ತೇಜೋಮಯವಾದ ಮೃಣಾಲ ಸೂತ್ರದಂತೆ ಸೂಕ್ಷ್ಮವಾದ ಕುಂಡಲಿನಿ ಶಕ್ತಿಯು ಸ್ಥಿತವಾಗಿ ಪ್ರಖ್ಯಾತವಾಗಿದೆ. ಈ ಕುಂಡಲಿನಿ ಶಕ್ತಿಯನ್ನು ಮನಸ್ಸಿನಿಂದ ದರ್ಶನ ಮಾಡಿದ ಮಾತ್ರಕ್ಕೆ ಮನುಷ್ಯನು ಸಕಲ ಪಾಪಗಳಿಂದ ಮುಕ್ತನಾಗಿ ಮೋಕ್ಷಕ್ಕೆ ಪಾತ್ರನಾಗುತ್ತಾನೆ. ಈ ಕುಂಡಲಿನಿನ ಮನಸ್ಸಿನಲ್ಲಿ ಒಂದು ದರ್ಶನ ಮಾಡಿದ್ರೆ ಸಾಕು. ಕುಮಾರಿ ಕುಂಡಲಿನಿನ ಮುಂದೆ ಅವಳು ಯೋಷಿತ್ ಅಥವಾ ಯುವತಿ ಕುಂಡಲಿನಿ ಅಂತ ಕರೆಸ್ಕೊತಾಳೆ. ಯಾವಾಗ ಕುಂಡಲಿನಿ ಶಕ್ತಿಯು ವಿಷ್ಣು ಗ್ರಂಥಿ ಪರ್ಯಂತವಾಗಿ ಸಾಗಿ ಧ್ವನಿಯನ್ನು ಮಾಡುತ್ತಾಳೋ ಅವಳನ್ನು ಯೋಷಿತ ಕುಂಡಲಿನಿ ಅಂತ ಕರೀತಾರೆ. ಸನತ್ ಕುಮಾರರು ಹೇಳ್ತಾರೆ, ಕುಲಯೋಷಿತ್ ಕುಲಂ ತ್ಯಕ್ತ್ವ ರತಿ ವಿಷ್ಣೋ ಪ್ರಭೇದನೆ. ಯುವತಿಯ ರೂಪದಲ್ಲಿ ಕುಂಡಲಿನಿಯು ಮೂಲಾಧಾರ ಪದ್ಮವನ್ನು ತ್ಯಾಗ ಮಾಡಿ ಸಹಸ್ರದಳದ ಕಡೆ ಊರ್ಧ್ವಗಮನವನ್ನು ಮಾಡುತ್ತಾ ಮಾತೃಗೃಹವನ್ನು ತ್ಯಾಗ ಮಾಡಿದ್ದಕ್ಕೆ ಅಳ್ತಾಳಂತವಳು. ತನ್ನ ತವರು ಮನೆಯನ್ನು ಬಿಟ್ಟಿದ್ದಕ್ಕೆ ಮೂಲಾಧಾರದಿಂದ ಅವಳು ಅಳುತ್ತಾಳೆ. ಹೃತ್ಕಮಲದಲ್ಲಿ ಪತಿಯನ್ನು ಸೇರಬೇಕಲ್ಲ ಸಹಸ್ರಾರದಲ್ಲಿ, ಅದಕ್ಕೋಸ್ಕರ ಅವಳು ಪತಿ ಪಾರಾಯಣಳಾಗುತ್ತಾ ಶಿವನ ಜೊತೆ ಮುಂದೆ ಆಗುವ ಸಮ್ಮಿಲನಕ್ಕಾಗಿ ಆನಂದದಿಂದ ನಿಮಗ್ನಳಾಗುತ್ತಾಳೆ. ಮೂಲಾಧಾರದಿಂದ ಅನಾಹತದವರೆಗೂ ಶಕ್ತಿಯನ್ನು ಪಶ್ಯಂತಿ ಹಾಗೂ ಮಧ್ಯಮ ಎನ್ನುವ ವಾಕ್ ರೂಪದಲ್ಲಿ ಅವಳು ಸ್ಥಿತಳಾಗಿದ್ದಾಳೆ. ಕಡೆಗೆ ಪತಿವ್ರತ ಕುಂಡಲಿನಿ ಹಾಗೂ ಅವಳ ಯಾತ್ರಾಪಥ. ಕುಂಡಲಿನಿ ಶಕ್ತಿಯು ಯಾವಾಗ ಜಾಗೃತಳಾಗಿ ಊರ್ಧ್ವಾರೋಹಣ ಮಾಡುತ್ತಾ ಸಹಸ್ರಾರ ಚಕ್ರದಲ್ಲಿ ಹೋಗಿ ಶಿವನ ಜೊತೆ ಸಾಮರಸ್ಯದಿಂದ ಐಕ್ಯವಾಗುವ ಅವಸ್ಥೆಯೇ ಆಕೆಯ ಪತಿವ್ರತ ಅವಸ್ಥೆ. ಸುಷುಮ್ನ ನಾಡಿಯೇ ಕುಂಡಲಿನಿಯ ಯಾತ್ರಾಪಥ. ಕುಂಡಲಿನಿಯು ಅನಾಹತದಿಂದ ಎಚ್ಚೆತ್ತು ವಿಶುದ್ಧಿ ಚಕ್ರ ಮಾರ್ಗವಾಗಿ ಆಜ್ಞಾಚಕ್ರವನ್ನು ದಾಟಿ ಸಹಸ್ರಾರ ಚಕ್ರವನ್ನು ತಲುಪುತ್ತಾಳೆ. ವಿಶುದ್ಧಿ ಚಕ್ರವನ್ನು ತಲುಪಿದ ತಕ್ಷಣವೇ ವೈಖರಿ ಎನ್ನುವ ವಾಣಿಯನ್ನು ಕುಂಡಲಿನಿಯು ಧಾರಣೆ ಮಾಡುತ್ತಾಳೆ.
ಇಲ್ಲಿ ವೈಖರಿ ರೂಪದಲ್ಲಿ ನಾದದ ವಿಸ್ಫೋಟವಾಗುತ್ತದೆ. ಈ ನಾದವು ಸಹಸ್ರಾರವನ್ನು ತಲುಪಿ ಮಹಾಕಾರಣ ರೂಪವಾದ ಪರಮ ಬಿಂದುವಿನಲ್ಲಿ ಲಯೀಭೂತವಾಗುತ್ತದೆ. ಪತಿವ್ರತ ಕುಂಡಲಿನಿಯ ಲಯಭೂಮಿ ಹೇಗಿದೆ? ಸಹಸ್ರಾರ ಪದ್ಮವೇ ಪತಿವ್ರತ ಕುಂಡಲಿನಿಯು ಲಯವಾಗುವ ಭೂಮಿ. ಈ ಬೈಂದವ ಸ್ಥಾನದಲ್ಲಿಯೇ ಕುಂಡಲಿನಿಯು ತನ್ನ ಪತಿಯಾದ ಸದಾಶಿವನೊಂದಿಗೆ ಸೇರಿ ಆನಂದದಿಂದ ವಿಹರಿಸುವ ಸ್ಥಾನ. ಈ ಸುಧಾಸಿಂಧುವಿನ ಬಗ್ಗೆ ಆಚಾರ್ಯ ಲಕ್ಷ್ಮೀಧರರು ಸೌಂದರ್ಯ ಲಹರಿ ವ್ಯಾಖ್ಯಾನದಲ್ಲಿ ಹೀಗೆ ಹೇಳಿದ್ದಾರೆ: ಬೈಂದವ ಸ್ಥಾನೆ ಸಹಸ್ರಾರೆ ಸುಧಾಸಿಂಧು ಮಧ್ಯೆ ಮಣಿದ್ವೀಪೆ ಚಿಂತಾಮಣಿ ಗೃಹೇ. ಈ ಸಹಸ್ರಾರ ಚಕ್ರವೇ ಲಯಭೂಮಿ, ಅದೇ ಬೈಂದವ ಸ್ಥಾನ. ಅದನ್ನು 8ನೇ ಶ್ಲೋಕದಲ್ಲಿ ಸುಧಾಸಿಂಧುವಿನಲ್ಲಿ ಮಣಿದ್ವೀಪದಲ್ಲಿ ಚಿಂತಾಮಣಿ ಗೃಹ ಇರುವುದು, ಅಲ್ಲಿ ಭಗವತಿಯು ವಾಸವಾಗುತ್ತಾಳೆ ಎಂದು ವರ್ಣಿಸಿದ್ದಾರೆ. ಇಂತಹ ಸ್ಥಿತಿಯಲ್ಲಿ ಸಾಧಕನ ಮನಸ್ಸೇನಾಗುತ್ತೆ? ಅದು ನಿರ್ವಿಕಲ್ಪ ಸಮಾಧಿಯಲ್ಲಿ ಲೀನವಾಗುತ್ತದೆ. ಹಾಗೂ ಸಾಗರದ ಆಳದಷ್ಟು ಸ್ಥೈರ್ಯ ಹಾಗೂ ಶಾಂತತೆಯು ಅವನಲ್ಲಿ ಉದಯವಾಗುತ್ತದೆ. ಇದು 8 ಹಾಗೂ 9 ಈ ಶ್ಲೋಕಗಳ ಒಂದು ಅವಲೋಕನ. ಈ 8, 9 ಶ್ಲೋಕಗಳು ಆದ ಮೇಲೆ 10ನೇ ಶ್ಲೋಕ ತಗೊಳ್ಳೋಣ. ಈ 10ನೇ ಶ್ಲೋಕದಲ್ಲಿ ಆಚಾರ್ಯರು ಏನು ಹೇಳ್ತಾ ಇದ್ದಾರೆ? ಒಂದು ಸಲ ಅನುಸಂಧಾನ ಮಾಡಿದ್ವಿ, ಮತ್ತೆ ನೋಡೋಣ. ಈ ಜಾಗೃತ ಕುಂಡಲಿನಿ ಶಕ್ತಿಯು ಇವಳ ಪತಿಯ ಜೊತೆಗೆ ಹೋಗಿ ಸೇರಿ ಸುಧಾಧಾರ ವೃಷ್ಟಿಯನ್ನು ಸಾಧಕನಿಗೆ ಮಾಡುತ್ತಾಳೆ. ಹಾಗೂ ಅದರ ನಂತರ ಮತ್ತೆ ಮೂಲಾಧಾರಕ್ಕೆ ಹಿಂದಿರುಗಿ ಅವಳು ವಿಶ್ರಾಂತಿಯನ್ನು ಪಡೆಯುತ್ತಾಳೆ. ಇದರ ವರ್ಣನೆ 9ನೇ ಶ್ಲೋಕದಲ್ಲಿ ಆರೋಹಣ, 10ನೇ ಶ್ಲೋಕದಲ್ಲಿ ಅಮೃತದ ಸಿಂಚನ ಹಾಗೂ ಮತ್ತೆ ಹಿಂದಿರುಗಿ ಮೂಲಾಧಾರಕ್ಕೆ ಅವರೋಹಣ. ಪ್ರಸಂಗ ತಗೊಳ್ಳೋಣ. ಶ್ರೀ ಸೌಂದರ್ಯ ಲಹರಿಯ ಹಿಂದಿನ ಶ್ಲೋಕಗಳಲ್ಲಿ ಭಗವತಿಯ ಧ್ಯಾನದ ಉಪದೇಶವನ್ನು ನೀಡಿ ಯೋಗಶಾಸ್ತ್ರಗಳಲ್ಲಿ ಪ್ರಸಿದ್ಧವಾದ ಕುಂಡಲಿನಿ ಶಕ್ತಿಯ ರೂಪದಲ್ಲಿ ಭಗವತಿಯು ಸಹಸ್ರಾರದಲ್ಲಿ ತನ್ನ ಪತಿಯಾದ ಸದಾಶಿವನ ಜೊತೆ ಏಕಾಂತದಲ್ಲಿ ಮಾಡುವ ವಿಹಾರದ ಸ್ತುತಿಯ ಸುಂದರವಾದ ವರ್ಣನೆಯನ್ನು ಆಚಾರ್ಯ ಶ್ರೀ ಶಂಕರ ಭಗವತ್ಪಾದರು ಮಾಡಿದ್ದಾರೆ. ಈ 10ನೇ ಶ್ಲೋಕದಲ್ಲಿ ಭಗವತಿಯು ಸಾಧಕನ ಸಹಸ್ರಾರ ಚಕ್ರದಲ್ಲಿ ತನ್ನ ಪತಿಯ ಜೊತೆಗೆ ವಿಹಾರವನ್ನು ಮಾಡಿದ ನಂತರ ಆಗುವ ನೃತ್ಯದ ವರ್ಣನೆಯನ್ನು ಮಾಡುತ್ತಾ, ಅಂದರೆ ಆನಂದದಿಂದ ಅವಳು ನೃತ್ಯವನ್ನು ಮಾಡುತ್ತಾಳೆ ಅಂತ ಕಾವ್ಯಾತ್ಮಕವಾಗಿ ಹೇಳಲಾಗಿದೆ. ಭಗವತಿಯ ಚರಣ ಕಮಲಗಳಿಂದ ಸ್ರವಿಸುವ ಅಮೃತ ವರ್ಷದಿಂದ ಸಾಧಕನ ಶರೀರ ರೂಪಾತ್ಮಕವಾದ ಅರ್ಥಾತ್ ಬ್ರಹ್ಮಾಂಡದ, ಇಲ್ಲಿ ಬ್ರಹ್ಮಾಂಡ ಅಂದರೆ ಸಾಧಕನ ಶರೀರವೇ ಬ್ರಹ್ಮಾಂಡ. ಯಾಕಂದರೆ ಬ್ರಹ್ಮಾಂಡವು 36 ತತ್ವಗಳಿಂದ ಮಾಡಲ್ಪಟ್ಟಿದೆ. ಪಿಂಡಾಂಡ ಅಂದರೆ ಮಾನವ ಶರೀರವು ಈ 36 ತತ್ವಗಳಿಂದ ಮಾಡಲ್ಪಟ್ಟಿದೆ. ಆದ್ದರಿಂದ ಈ ಬ್ರಹ್ಮಾಂಡವೆನ್ನುವ ಪ್ರಪಂಚವೆನ್ನುವ ಸಾಧಕ ಶರೀರದ ಸಿಂಚನವಾದ ನಂತರ ಕುಂಡಲಿನಿ ಶಕ್ತಿಯು ಪುನಃ ತನ್ನ ಮೂಲ ಸ್ಥಾನವಾದ ಕುಲಕುಂಡದಲ್ಲಿ ಬಂದು ಹಿಂದಿರುಗಿ ನಿದ್ರಿಸುತ್ತಾಳೆ ಅಂತ ವರ್ಣಿಸಿದ್ದಾರೆ. ಏನು ಹೇಳುತ್ತೆ ಈ ಶ್ಲೋಕ? ಸುಧಾಧಾರಾ ಸಾರೈಹಿ ಚರಣಯುಗಳಾಂತರ್ವಿಗಳಿತೈಹಿ ಪ್ರಪಂಚಂ ಸಿಂಚಂತಿ ಪುನರಪಿ ರಸಾಮ್ನಾಯ ಮಹಸಃ ಅವಾಪ್ಯ ಸ್ವಾಂ ಭೂಮಿಂ ಭುಜಗನಿಭಮದ್ಯುಷ್ಠವಲಯಂ ಸ್ವಮಾತ್ಮಾನಂ ಕೃತ್ವ ಸ್ವಪಿಶಿ ಕುಲಕುಂಡೇ ಕುಹರಿಣಿ. ಪ್ರತಿಪದಾರ್ಥ: ಹೇ ಭಗವತಿ ಅಂತ ಆದಿಶಂಕರರು ಭಗವತಿಯನ್ನು ಸ್ತುತಿ ಮಾಡುತ್ತಾ ಹೇಳ್ತಾ ಇದ್ದಾರೆ.
ಚರಣಯುಗಳಾಂತರ್ವಿಗಳಿತೈಹಿ ನಿನ್ನ ಪಾದದ್ವಂದ್ವಗಳ ಮಧ್ಯಭಾಗದಿಂದ ಹರಿಯುತ್ತಿರುವ, ಅರ್ಥಾತ್ ಭಗವತಿ ನಿನ್ನ ಮೂಲಾಧಾರ ಚಕ್ರದಿಂದ ಹರಿಯುತ್ತಿರುವ ಸುಧಾಧಾರಾಸಾರೈಹಿ ಅಮೃತಧಾರೆಗಳಿಂದ ಪ್ರಪಂಚಂ ಸಾಧಕನಾದ ಭಕ್ತನ ನಾಡಿಗಳೆಲ್ಲವನ್ನೂ, ಅರ್ಥಾತ್ 72,000 ನಾಡಿಗಳನ್ನು ಸಿಂಚನ ಮಾಡುತ್ತಾ, ಅರ್ಥಾತ್ ತೋಯಿಸುತ್ತಾ, ಒದ್ದೆ ಮಾಡುತ್ತಾ ಇರುತ್ತೀಯೇ. ರಸಾಂನಾಯ ಮಹಸಃ ಅಮೃತ ಕಿರಣನಾದ ಚಂದ್ರನಿಂದ, ಅರ್ಥಾತ್ ಸಹಸ್ರದಳ ಕಮಲದಿಂದ, ಸ್ವಾಂ ಭೂಮಿಂ ನಿನ್ನ ಸ್ಥಾನವಾದ ಆಧಾರ ಚಕ್ರವನ್ನು ಕುರಿತು ಪುನಃ ಮತ್ತೆ ಅವಾಪ್ಯ ಸೇರಿ, ಭುಜಗ ನಿಭಮದ್ಯುಷ್ಠವಲಯಂ ಸುತ್ತಿಕೊಂಡು ಮಲಗಿರುವ ಸರ್ಪದಂತೆ, ಎಂದರೆ ಹಾವಿನ ರೀತಿಯಲ್ಲಿ ವರ್ತುಲಾಕಾರದಲ್ಲಿ 3.5 ಸುತ್ತುಗಳಿಂದ ಕೂಡಿದ ಸ್ವಮಾತ್ಮಾನಂ ನಿನ್ನನ್ನು ಕೃತ್ವ ಮಾಡಿಕೊಂಡು, ಕುಹರಿಣಿ ಕಮಲನಾಳದ ರಂಧ್ರದಂತೆ ಇರುವ ಕುಲಕುಂಡೆ ಆಧಾರ ಚಕ್ರದಲ್ಲಿ ಸ್ವಪಿಶಿ ನೀನು ಪುನಃ ಬಂದು ನಿದ್ರಿಸುತ್ತೀಯೇ, ಮತ್ತೆ ಸುಷುಪ್ತಿ ಸ್ಥಾನವನ್ನು ಪಡೆದುಕೊಳ್ಳುತ್ತೀಯೇ. ಇಲ್ಲಿ ಹೇಳ್ತಾ ಇದ್ದಾರೆ ಆದಿಶಂಕರರು, ಹೇ ಭಗವತಿ, ನೀನು ನಿನ್ನ 2 ಚರಣಗಳ ಮಧ್ಯದಿಂದ ಸ್ರವೀಭೂತವಾಗುತ್ತಿರುವ ಸುಧಾಧಾರೆಯ ಸಂಪಾತದಿಂದ ಶರೀರದ 72,000 ನಾಡಿಗಳ ಸಿಂಚನವನ್ನು ಮಾಡುತ್ತೀಯೇ. ಇದರ ನಂತರ ಚಂದ್ರಮಂಡಲದಿಂದ ಇಳಿದು ನಿನ್ನ ಭೂಮಿಯಾದ ಆಧಾರ ಚಕ್ರದಲ್ಲಿ ಪುನಃ ಹಿಂದಿರುಗಿ ಸರ್ಪದ ಸದೃಶವಾದ 3.5 ಸುತ್ತಿನ ಕುಂಡಲದ ಸ್ವರೂಪದಲ್ಲಿ ನಿನ್ನನ್ನೇ ಸ್ಥಿತ ಮಾಡಿಕೊಂಡು ಛಿದ್ರ ಅಂದರೆ ರಂಧ್ರ, ಛಿದ್ರವುಳ್ಳ ಆ ಕುಲಕುಂಡಲದಲ್ಲಿ ನೀನು ನಿದ್ರಿಸುತ್ತೀಯೇ ಅಂತ ಹೇಳಿದ್ದಾರೆ. ಈ ಶ್ಲೋಕದ ತಾತ್ಪರ್ಯ ನೋಡಿದ್ರೆ ನಮಗೇನು ಸಿಗತ್ತೆ, ಏನು ಹೇಳ್ತಾ ಇದ್ದಾರೆ ಆದಿಶಂಕರರು? ಹಿಂದಿನ ಶ್ಲೋಕದಲ್ಲಿ ಆದಿಶಂಕರರು ಅಂದರೆ 9ನೇ ಶ್ಲೋಕದಲ್ಲಿ ಷಟ್ಚಕ್ರಗಳ ಆರೋಹಣವನ್ನು ವಿವರಿಸುತ್ತಾ, ಕುಂಡಲಿನಿ ಶಕ್ತಿಯಾದ ತಾಯಿಯು ಸಾಧಕನ ದೇಹದಲ್ಲಿ ಸಹಸ್ರಾರವನ್ನು ಸೇರುತ್ತಾಳೆ ಅಂತ ಹೇಳಿ, ಈ 10ನೇ ಶ್ಲೋಕದಲ್ಲಿ ಕುಂಡಲಿನಿ ಸ್ವರೂಪದಿಂದ ಯಾವ ರೀತಿಯಲ್ಲಿ ಸಾಧಕನನ್ನು ತನ್ನ ಚರಣಗಳ ಮಧ್ಯದಿಂದ ಸ್ರವಿತವಾಗುವ ಸುಧಾಧಾರೆಯಿಂದ, ಅರ್ಥಾತ್ ಪೀಯೂಷ ವರ್ಷದಿಂದ, ಅರ್ಥಾತ್ ಅಮೃತದ ಒಂದು ಧಾರೆಯಿಂದ ತೋಯಿಸುವಳು ಅಂತ ಹೇಳ್ತಾ ಇದ್ದಾರೆ. ಈ ಕುಂಡಲಿನಿ ಶಕ್ತಿಯನ್ನು ನಾವು ನಮ್ಮ ಪ್ರಾಣಾಯಾಮದ ಮೂಲಕವಾಗಿ ಜಾಗೃತಗೊಳಿಸಬೇಕು. ಕುಂಡಲಿನಿ ಶಕ್ತಿಯಿಂದಾಗಿ ಈ ಅಮೃತಧಾರೆ ಅಂತ ಯಾವುದನ್ನು ಕರಿತೀವಿ, ಇದು ಸದಾಕಾಲವೂ ಸಾಧಕ ಯೋಗಿಯ 72,000 ನಾಡಿಗಳನ್ನು ಸಿಂಚನ ಮಾಡ್ತಾ ಇರುತ್ತೆ. ಇಲ್ಲಿ ಕುಲಕುಂಡ ಅನ್ನೋ ಒಂದು ಪದನ ಆದಿಶಂಕರರು ಉಪಯೋಗಿಸಿದ್ದಾರೆ. ಕುಲಕುಂಡ ಅಂದರೆ ಸುಷುಮ್ನಾ ನಾಡಿ, ಮೂಲಾಧಾರದಿಂದ ಹಿಡಿದು ಚಂದ್ರಮಂಡಲದವರೆಗೂ, ಚಂದ್ರಮಂಡಲ ಎಂದರೆ ಸಹಸ್ರಾರ ಚಕ್ರ, ಮೂಲಾಧಾರದಿಂದ ಹಿಡಿದು ಚಂದ್ರಮಂಡಲದವರೆಗೂ ಇರುವ ಒಂದು ನಾಡಿ ಅಥವಾ ನಾಳ. ಈ ಮಾರ್ಗಕ್ಕೆ ಕುಲಪಥ ಅಂತ ಕರೆದಿದ್ದಾರೆ. ಈ ಕುಲಪಥದಲ್ಲಿ ಮಿಂಚಿನ ರೀತಿಯಲ್ಲಿ ನಾವು ಲೈಟ್ನಿಂಗ್ ಸ್ಪೀಡ್ ಅಂತ ಹೇಳ್ತೀವಲ್ಲ, ಒಂದು ಮಿಂಚಿನ ರೂಪದಲ್ಲಿ ತಾಯಿಯು ಸಂಚರಿಸುತ್ತಾಳೆ. ಈ ಕುಲಪಥ ಮೂಲಾಧಾರದಲ್ಲಿ ಸಮಾಪ್ತಿಯಾಗುತ್ತೆ. ಅದನ್ನು ಕುಲಕುಂಡ ಅಂತ ಕರೆದಿದ್ದಾರೆ. ಸಹಸ್ರಾರದಿಂದ ಮೂಲಾಧಾರದವರೆಗೂ ಇರುತ್ತೆ. ಅದರ ಮಧ್ಯದಲ್ಲಿ ಸುಷುಮ್ನಾ ನಾಡಿಯಲ್ಲಿ, ಅಲ್ಲಿ ಬ್ರಹ್ಮನಾಡಿ ಅಥವಾ ಚಿತ್ರಿಣಿ ನಾಡಿ ಅಂತ ಮೊನ್ನೆ ನೋಡಿದ್ವಿ ಶುಕ್ರವಾರ,
ಆ ಚಿತ್ರಿಣಿ ನಾಡಿಯಲ್ಲಿ ಅವಳು ಮಿಂಚಿನ ರೀತಿಯಲ್ಲಿ, ಇಮ್ಯಾಜಿನ್ ಲೈಟ್ನಿಂಗ್, ಸುಮ್ಮನೆ ಅಲ್ಲ, ಆ ಲೈಟ್ನಿಂಗ್ ನಮ್ಮ ಮನಸ್ಸಿಗೆ ಗೋಚರ ಆಗಬೇಕು. ಈ ಸಹಸ್ರಾರವನ್ನು ನಾವು ಚಂದ್ರಮಂಡಲ ಅಂತ ಕರೆದಿದ್ದಾರೆ. ಈ ಭಗವತಿಯ ಪಾದಚರಣಗಳು ಅಂತ ನಾವು ಮೊದಲನೇ ಶ್ಲೋಕದಿಂದ ನೋಡ್ಕೊಂಡು ಬಂದಿದ್ವಿ. ಅವಳ ಪಾದದಲ್ಲಿರುವ ಧೂಳಿನ ಕಣಗಳ ಬಗ್ಗೆ ಮಾತಾಡಿದ್ವಿ. ಅದು ಬ್ರಹ್ಮಾಂಡದ ಮೇಲೆ ಆಗುವ ಒಂದು ಪರಿಣಾಮ, ನಮ್ಮ ಶರೀರ ಅಥವಾ ಪಿಂಡಾಂಡದ ಮೇಲೆ ಆಗುವ ಪರಿಣಾಮ ಎಲ್ಲವನ್ನೂ ನೋಡ್ಕೊಂಡು ಬಂದಿದ್ವಿ. ಜೊತೆಗೆ ಉಳಿದ ದೇವತೆಗಳು 330 ಕೋಟಿ ದೇವತೆಗಳು ಹೇಗೆ ತಮ್ಮ ಅಭಯಹಸ್ತ ವರದ ಹಸ್ತದಿಂದ ಅಭಿನಯ ಮಾಡ್ತಾ ಇದ್ದಾರೆ. ಅವಳ ಪಾದಪದ್ಮಗಳೇ ಎಲ್ಲದನ್ನು ಕೊಡುವುದಕ್ಕೆ ಒಂದು ಸಾಮರ್ಥ್ಯವಿರುವಾಗ ಉಳಿದ ಎಲ್ಲ ದೇವತೆಗಳು ಮಾಡುತ್ತಿರುವುದು ಅಭಿನಯವೇ ಸರಿ ಅಂತ ಹೇಳ್ಕೊಂಬಂದಿದ್ದೀವಿ. ಈ ಭಗವತಿಯ ಪಾದಚರಣಗಳು ಎಲ್ಲಿವೆ ಎಂದರೆ ನನ್ನ ಸಹಸ್ರಾರ ಪದ್ಮದ ಮೇಲೆ ಅವಳ ಪಾದಗಳು ಇವೆ ಅಂತ ಒಂದು ನಾವು ಭಗವತಿಯನ್ನು ಸ್ತುತಿ ಮಾಡಬೇಕು ಅಂತ ಹೇಳಿದ್ವಿ ಹಿಂದಿನ ಶ್ಲೋಕಗಳಲ್ಲಿ. ಹಾಗೂ ಭಗವತಿಯ ಒಂದು ಲಲಿತಾ ತ್ರಿಪುರ ಸುಂದರಿಯ ಚಿತ್ರವನ್ನು ನೋಡಿದಾಗ ಅವಳ ಪಾದದಲ್ಲಿ ಶ್ರೀಚಕ್ರ ಇದೆ ಅಂತ ಹೇಳಿದ್ವಿ. ಆ ಶ್ರೀಚಕ್ರವೇ ನಮ್ಮ ಸಹಸ್ರಾರದಲ್ಲಿ ಇರುವ ಬೈಂದವ ಸ್ಥಾನ ಅಂತಲೂ ಹೇಳಿದ್ವಿ. ಅಂದರೆ ಇಲ್ಲಿ ಬಂದು ಈ ಶ್ಲೋಕದಲ್ಲಿ ಒಂದು ಪರ್ಯಾವಸಾನ ಆಗುತ್ತದು 10ನೇ ಶ್ಲೋಕದಲ್ಲಿ. ಅವಳ ಪಾದ ಪದ್ಮಗಳಿಂದ ಸ್ರವಿತವಾಗುತ್ತಿರುವ ಅಮೃತಧಾರೆಯು ಸಾಧಕನ ಸಹಸ್ರಾರ ಚಕ್ರದಲ್ಲಿ ಅದು ಕುಂಡಲಿನಿಯನ್ನು ಅವನ ಸಹಸ್ರಾರ ಚಕ್ರದಲ್ಲಿ ತೆಗೆದುಕೊಂಡು ಹೋಗಿ ಪತಿಯ ಜೊತೆ ಸೇರಿಸಿದಾಗ ಇಲ್ಲಿ ಅವಳ ಪಾದಪದ್ಮಗಳು ಇದ್ದು ಅದು ಅದರ ಮಧ್ಯದಿಂದ ಸ್ರವಿತವಾಗುವ ಅಮೃತಧಾರೆಯು ಅವನ 72,000 ನಾಡಿಗಳನ್ನು ತೋಯಿಸುತ್ತದೆ ಅಂತ ಈ ಶ್ಲೋಕದಲ್ಲಿ ನೀಟಾಗಿ ಹೇಳ್ತಾ ಇದ್ದಾರೆ. ಅದೊಂದೇ ಅಲ್ಲ, ಅವಳ ಪಾದಪದ್ಮಗಳ ಮಧ್ಯದಿಂದ ಎಂದರೆ ಅವಳ ಮೂಲಾಧಾರ ಚಕ್ರದಿಂದ ಅಂತ ಒಳಗಡೆ ಸೀಕ್ರೆಟ್. ಎಂದರೆ ಭಗವತಿಗೂ ಷಟ್ಚಕ್ರಗಳಿವೆಯಾ? ನಮಗೆ ಷಟ್ಚಕ್ರಗಳಿದೆ ಗೊತ್ತು, ಭಗವತಿಗೂ ಇದೆಯಾ ಅಂದಾಗ ಬ್ರಹ್ಮಾಂಡವೇ ತಾಯಿ ಸ್ವರೂಪಿಣಿ, ನಮ್ಮ ಪಿಂಡಾಂಡವೇ ಭಗವತಿ ಅಂದಾಗ ಒಂದು ಕಡೆ ಬ್ರಹ್ಮಾಂಡಕ್ಕೂ ಕೂಡ ನಾವು ಅದು ಶ್ರೀಚಕ್ರ ಸ್ವರೂಪವಾಗಿರುತ್ತೆ, ನಮ್ಮ ಪಿಂಡಾಂಡವು ಶ್ರೀಚಕ್ರ ಸ್ವರೂಪವಾಗಿರುತ್ತೆ. ಬ್ರಹ್ಮಾಂಡವು 36 ತತ್ವಗಳಿಂದ ಕೂಡಿದೆ, ಪಿಂಡಾಂಡವು 36 ತತ್ವಗಳಿಂದ ಕೂಡಿದೆ. ಪಿಂಡಾಂಡಕ್ಕೆ 7 ಚಕ್ರಗಳಿದ್ದರೆ ಬ್ರಹ್ಮಾಂಡಕ್ಕೂ 7 ಚಕ್ರಗಳಿವೆ. ಆ ಬ್ರಹ್ಮಾಂಡದಲ್ಲಿರುವ ಪ್ರತಿಯೊಂದು ಚಕ್ರವು ನನ್ನ ಒಂದೊಂದು ಚಕ್ರಕ್ಕೂ ಕನೆಕ್ಷನ್ ಇದೆ. ಅಂದರೆ ಭಗವತಿಯ ಮೂಲಾಧಾರದಿಂದ ನನ್ನ ಎಲ್ಲ ಚಕ್ರಗಳಿಗೂ ಕನೆಕ್ಷನ್ ಇದೆ, ಭಗವತಿಯ ಸ್ವಾಧಿಷ್ಠಾನ ಚಕ್ರದಿಂದ ನನ್ನ ಎಲ್ಲ ಚಕ್ರಗಳು ಕನೆಕ್ಷನ್ ಇದೆ. ಎಂದರೆ ನಾನು ಎಲ್ಲೂ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ನನ್ನ ಎಲ್ಲ ಚಕ್ರಗಳು ಭಗವತಿಯ ಎಲ್ಲ ಚಕ್ರಗಳಿಗೂ ಕನೆಕ್ಷನ್ ಆಗಿದೆ. ಅದರ ಅರ್ಥ ಏನು? ನನ್ನ ಚಕ್ರಗಳು ನಿಮ್ಮ ಚಕ್ರಗಳಿಗೆ ಭಗವತಿಯ ಮೂಲಕ ಕನೆಕ್ಷನ್ ಆಗಿದೆ ಅಲ್ವಾ? ಸೊ ನಾವೆಲ್ಲರೂ ಚಕ್ರಗಳಿಂದ ಒಂದು ಕನೆಕ್ಷನ್ ನಮಗೆಲ್ಲರಿಗೂ ಇದೆ, ನಮ್ಮ ಚಕ್ರಗಳಿಂದ. ಈ ಒಂದು ಮಾತನ್ನು ಅತ್ಯಂತ ಸೂಕ್ಷ್ಮವಾಗಿ ಹೇಳ್ತಾರೆ 36ನೇ ಶ್ಲೋಕದಿಂದ 41ನೇ ಶ್ಲೋಕ ಸೌಂದರ್ಯ ಲಹರಿಲಿ. ತವಾಜ್ಞಾ ಚಕ್ರಸ್ಥಂ ಅನ್ನೋ ಒಂದು ಪದ ಉಪಯೋಗಿಸ್ತಾರೆ. ಅಂದರೆ ದೇವಿ ನಿನ್ನ ಆಜ್ಞಾ ಚಕ್ರದಲ್ಲಿ ಅಂತ. ತವಾಧಾರೇ ಮೂಲೆ, ತಾಯಿ ನಿನ್ನ ಮೂಲಾಧಾರ ಚಕ್ರದಲ್ಲಿ ಶಿವನೊಂದಿಗೆ ನೀನು ಹೇಗಿದ್ದೀಯೇ, ಅಂದರೆ ನಿನ್ನ ಮೂಲಾಧಾರ ಚಕ್ರದಲ್ಲೂ ನೀನು ಹಾಗೆ ಇದ್ದೀಯೇ, ಅಂದರೆ ನನ್ನ ಮೂಲಾಧಾರ ಚಕ್ರದಲ್ಲೂ ಹಾಗೆ ಇದ್ದೀಯೇ. ಆ ಒಂದು ಪರಾಕಾಷ್ಠೆಗೆ ಸೌಂದರ್ಯ ಲಹರಿ ಹೋಗುತ್ತೆ. ವಾಪಸ್ ಬಂದರೆ ಅವಳ ಮೂಲಾಧಾರ ಚಕ್ರದಿಂದ ಅವಳು ನಮಗೆ ಅಮೃತ ಸಿಂಚನವನ್ನು ನಮ್ಮ ಸಹಸ್ರಾರ ಚಕ್ರಕ್ಕೆ ಅವಳು ಮಾಡಿಸುತ್ತಾಳೆ ಅನ್ನೋ ಪದಾನ ಸೀಕ್ರೆಟ್ನ ಇಲ್ಲಿ ಹೇಳ್ತಾ ಇದ್ದಾರೆ ಆದಿಶಂಕರರು.
ಈ ಬೈಂದವ ಸ್ಥಾನದಿಂದಲೇ ಭಗವತಿಯು ಸುಧಾಧಾರೆಯನ್ನು ಸುರಿಸುವಳು. ಈ ಸುಧಾಧಾರೆಯು ಸಾಧಕನ 72,000 ನಾಡಿಗಳ ಸಿಂಚನವನ್ನು ಮಾಡುತ್ತದೆ. ಮೂಲಾಧಾರ ಚಕ್ರದಲ್ಲಿ ಅನಾದಿ ಕಾಲದಿಂದ ಎಷ್ಟೋ ಜನ್ಮಗಳು ಕುಂಡಲಿನಿ ಅವೇಕನಿಂಗ್ ಆಗೋದೇ ಇಲ್ಲ. ನಮಗೆ ಸುಷುಪ್ತಿಲೇ ಇರ್ತಾಳವಳು. ನಾವು ಯಾವಾಗ ರೆಡಿ ಆಗ್ತೀವಿ ಆವಾಗ ಅವಳು ಹೇಳ್ತಾಳೆ. ಆದ್ದರಿಂದ ಅವಳು ನಿದ್ದೆ ಮಾಡ್ತಾ ಇರ್ತಾಳೆ ಜನ್ಮಾಂತರಗಳಲ್ಲಿ. ಮೂಲಾಧಾರ ಚಕ್ರದಲ್ಲಿ ಅನಾದಿ ಕಾಲದಿಂದ ಸುಷುಪ್ತಿಯಲ್ಲಿರುವ ಕುಂಡಲಿನಿ ಶಕ್ತಿಯು ಯಾವಾಗ ನಿದ್ರೆಯಿಂದ ಎದ್ದು ಜಾಗೃತಳಾಗುತ್ತಾಳೋ ಆಗ ಆಕೆಯು ಮೂಲಾಧಾರದಲ್ಲಿ ಸುಮ್ಮನೆ ಕುಳಿತುಕೊಳ್ಳುವುದಿಲ್ಲ. ಅವಳು ಊರ್ಧ್ವಗಾಮಿನಿಯಾಗಿ ಮೂಲಾಧಾರವನ್ನು ಬಿಟ್ಟು ಎಲ್ಲ ಚಕ್ರ ಕಮಲಗಳನ್ನು ಭೇದಿಸಿಕೊಂಡು 3 ಗ್ರಂಥಿಗಳನ್ನು ಭೇದಿಸಿಕೊಂಡು ಬ್ರಹ್ಮಗ್ರಂಥಿ ವಿಭೇದಿನಿ, ವಿಷ್ಣು ಗ್ರಂಥಿ ವಿಭೇದಿನಿ, ರುದ್ರಗ್ರಂಥಿ ವಿಭೇದಿನಿ ಅಂತ ಲಲಿತಾ ಸಹಸ್ರನಾಮದಲ್ಲಿ ಹೇಳ್ತಾರೆ. ಸೊ ಈ 3 ಗ್ರಂಥಿಗಳನ್ನು ಕೂಡ ಭೇದಿಸಿಕೊಂಡು ತನ್ನ ಪರಸ್ವರೂಪವನಾದ ಸದಾಶಿವನಲ್ಲಿ ಸಹಸ್ರಾರದ ಬೈಂದವ ಸ್ಥಾನದಲ್ಲಿ ಲಯವಾಗುತ್ತಾಳೆ. ಈ ಕುಂಡಲಿನಿ ಶಕ್ತಿಯು ಕುಂಡಲಿನಿ ಶಕ್ತಿಯ ಸುಷುಪ್ತಿ ಎನ್ನುವ ಅವಸ್ಥೆ ಮೂಲಾಧಾರ ಚಕ್ರದಲ್ಲಿ ಇದ್ದರೆ ಆಕೆಯ ಮಹಾಜಾಗೃತಿಯು ಸಹಸ್ರಾರದಲ್ಲಿ ಇರುವುದು. ಅಂದರೆ ಮೂಲಾಧಾರದಲ್ಲಿ ಅವಳು ನಿದ್ದೆ ಮಾಡ್ತಾಳೆ. ಅದೇ ಸಹಸ್ರಾರಕ್ಕೆ ತಲುಪಿದಾಗ ಮಹಾಜಾಗೃತಿ ಎನ್ನುವ ಒಂದು ಅವಸ್ಥೆಯನ್ನು ತಲುಪುತ್ತಾಳೆ. ಇದನ್ನು ಆಚಾರ್ಯ ಲಕ್ಷ್ಮೀಧರರು 10ನೇ ಶ್ಲೋಕದ ವ್ಯಾಖ್ಯಾನ ಮಾಡ್ತಾ ಹೇಳ್ತಾರೆ. ಶಿರದಲ್ಲಿ ಅರ್ಥಾತ್ ನಮ್ಮ, ಇದು ಯಾಕೆ ಹೇಳ್ತೀನಿ ಅಂದರೆ ಮುಂದಿನ ಶ್ಲೋಕಗಳಲ್ಲಿ ಇದೆಲ್ಲ ಬರುತ್ತೆ. ಆದ್ದರಿಂದ ಇಂಟ್ರೊಡಕ್ಷನ್ ಕೊಟ್ಕೋತಾ ಬರ್ತಾ ಇದ್ದೀನಿ. ಸ್ವಲ್ಪ ಇವಾಗ ಡೀಪಾಗಿ ಹೋಗ್ತಾ ಇದ್ದೀನಿ, ಶಾಸ್ತ್ರೋಕ್ತವಾಗಿ ಹೋಗ್ತಾ ಇದ್ದೀವಿ. ಶಾಸ್ತ್ರೋಕ್ತವಾಗಿ ನಾವು ಸೌಂದರ್ಯ ಲಹರಿನ ಸ್ಟಡಿ ಮಾಡೋದು ಮುಖ್ಯ. ಆವಾಗ ನಮಗೆ ತಿಳಿಯತ್ತೆ ಸೌಂದರ್ಯ ಲಹರಿಯು ಆದಿಶಂಕರರು ಏನು ಬರೆದಿದ್ದಾರೆ ಇದರೊಳಗೆ ಅಂತ. ಶಿರದಲ್ಲಿ ಸ್ಥಿತವಾದ ಚಂದ್ರಮಂಡಲವು ಸಕಲ ಯೋಗಶಾಸ್ತ್ರಗಳಲ್ಲಿ ಪ್ರಸಿದ್ಧವಾಗಿದೆ. ಸಮಯ ಮಾರ್ಗಿಗಳ ಪ್ರಕಾರ ಇದೇ ಶ್ರೀಚಕ್ರ. ಇದನ್ನು ಲಕ್ಷ್ಮೀಧರರು ಬರೆದಿದ್ದಾರೆ. ಚಂದ್ರಮಂಡಲವು ಅರ್ಥಾತ್ ಈ ಶ್ರೀಚಕ್ರವು ಅಂತಲೇ ತಗೋಬೇಕು, 16 ಕಲೆಗಳನ್ನು ಒಳಗೊಂಡಿರುವುದು. ಶ್ರೀವಿದ್ಯೆಯಲ್ಲಿಯೂ ಕೂಡ ಪ್ರತಿಪದ ಅಂದರೆ ಪಾಡ್ಯ, ಪ್ರತಿಪತ್ ಅಂತೀವಿ ಪಾಡ್ಯಕ್ಕೆ. ಪಾಡ್ಯ ಆದಿಯಾಗಿ 16 ದಿನಗಳಲ್ಲಿ ಆಗುವ ಕಲೆಯ ಅಥವಾ ಕಲೆಗಳ ವೃದ್ಧಿ ಹಾಗೂ ಕ್ಷಯದ ವರ್ಣನೆ ಇದೆ. ಅಮಾವಾಸ್ಯೆಯಿಂದ ಹಿಡಿದು ಪೌರ್ಣಿಮೆಯವರೆಗೂ 15 ದಿನಗಳು ಅಲ್ವಾ. ಈ ಪಾಡ್ಯದಿಂದ ಅರ್ಥಾತ್ ಶುಕ್ಲ ಪಕ್ಷದ ಅಮಾವಾಸ್ಯೆ ಪಾಡ್ಯದಿಂದ ಹಿಡಿದು 15 ದಿನಗಳು 15 ಕಲೆಗಳು. ಹುಣ್ಣಿಮೆಯಲ್ಲಿ ಅವಳು 15 ಕಲೆಗಳನ್ನು ಸೇರಿ ಹುಣ್ಣಿಮೆಗೂ ಮತ್ತೆ ಬರುವ ಅಮಾವಾಸ್ಯೆಗೂ ಹುಣ್ಣಿಮೆಯಿಂದ ಬರುವ ನೆಕ್ಸ್ಟ್ ಪಾಡ್ಯಕ್ಕೂ ಮಧ್ಯದಲ್ಲಿ ಒಂದು ಸಮಯವಿಲ್ಲದ ಸಮಯ ಇರುತ್ತೆ. ಅದು 16ನೆಯ ಕಲೆ. 15 ಕಲೆಗಳಾದ ಮೇಲೆ ಯಾವ ಕಲೆಗಳು ಇಲ್ಲದ ಕಲೆಯಲ್ಲಿ ಅವಳಿರುತ್ತಾಳೋ ಅದು 16ನೆಯ ಕಲೆ. ಆದ್ದರಿಂದ ಚಂದ್ರಮಂಡಲ 15 + 1 16 ಕಲೆಗಳನ್ನು ಒಳಗೊಂಡಿದೆ. ಆದ್ದರಿಂದ ಅವಳು ಪಂಚದಶಾಕ್ಷರಿ +1 ಷೋಡಶಾಕ್ಷರಿ. ಅದಕ್ಕೆ ಅವಳು ಶ್ರೀವಿದ್ಯೆ. ಅದು ಆಮೇಲೆ ಲಿಂಕ್ ಆಗುತ್ತೆ. ಶ್ರೀವಿದ್ಯೆಯಲ್ಲಿಯೂ ಕೂಡ ಪ್ರತಿಪದ ಅರ್ಥಾತ್ ಪಾಡ್ಯ ಆದಿಯಾಗಿ 16 ದಿನಗಳಲ್ಲಿ ಆಗುವ ಕಲೆಗಳ ವೃದ್ಧಿ ಹಾಗೂ ಕ್ಷಯದ ವರ್ಣನೆ ಇರುವುದು. ಇದನ್ನು ಮುಂದೆ ನೋಡೋಣ. ಹೀಗಾಗಿ ಶ್ರೀವಿದ್ಯೆಯಲ್ಲಿ ಸ್ಥಿತನಾದ ಚಂದ್ರನು ಕೂಡ
ಶ್ರೀವಿದ್ಯೆಯಲ್ಲಿ ಸ್ಥಿತನಾದ ಚಂದ್ರನು ಕೂಡ ಷೋಡಶ ಕಲಾತ್ಮಕನಾಗಿರುವನು. ಹೊರಗಡೆ ಇರುವ ಚಂದ್ರಮಂಡಲವು ಕೂಡ ಶ್ರೀಚಕ್ರವೇ ಆಗಿರುವುದು. ಹೊರಗಡೆ ಇರುವ ಚಂದ್ರಮಂಡಲವು ಕೂಡ ಶ್ರೀಚಕ್ರವೇ ಆಗಿರುವುದು. ನಮ್ಮ ಒಳಗಡೆ ಇರುವ ಚಂದ್ರಮಂಡಲವು ಕೂಡ ಶ್ರೀಚಕ್ರವೇ ಆಗಿರುವುದು. ಆದ್ದರಿಂದ ಚಂದ್ರಮಂಡಲಕ್ಕೆ ತುಂಬ ಸಿಗ್ನಿಫಿಕೆನ್ಸ್ ಇದೆ. ಹೊರಗಡೆ ಇರುವ ಚಂದ್ರಮಂಡಲ, ಈ ಸೀಕ್ರೆಟ್ಸ್ ಗೊತ್ತಿರಲ್ಲ ನಮಗೆ. ಈ ವಿಷಯವನ್ನು ಸುಭಗೋದಯ ಟೀಕೆಯ ವ್ಯಾಖ್ಯಾನದಲ್ಲಿ ಲಕ್ಷ್ಮೀಧರರು ಹೇಳಿದ್ದಾರೆ. ಆದರೆ ಸುಭಗೋದಯ ಟೀಕೆ, ಲಕ್ಷ್ಮೀಧರರ ಸುಭಗೋದಯ ಟೀಕೆ ನಮಗೆ ಸಿಕ್ಕಿಲ್ಲ ಇದುವರೆಗೂ ಕೂಡ. ಸೌಂದರ್ಯ ಲಹರಿಯ ಟೀಕೆ ಸಿಕ್ಕಿದೆ, ಸುಭಗೋದಯ ಸ್ತುತಿಗೂ ಲಕ್ಷ್ಮೀಧರರ ಟೀಕೆ ಬರೆದಿದ್ದಾರೆ, ಅದು ಸಿಕ್ಕಿಲ್ಲ. ಹಾಗೂ ಇದು ಮಹಾರಹಸ್ಯ ಅಂತ ಲಕ್ಷ್ಮೀಧರರು ಹೇಳುತ್ತಾರೆ. ಈ ಕಾರಣದಿಂದ ಶಿರದಲ್ಲಿ ಸ್ಥಿತವಾದ ಸಹಸ್ರದಳ ಕಮಲಾಂತರ್ಗತವಾದ ಶ್ರೀಚಕ್ರಾತ್ಮಕ ಚಂದ್ರಬಿಂಬದ ಮಧ್ಯದಲ್ಲಿ ನೆಲೆಸಿರುವ ಭಗವತಿಯು ತನ್ನ ಚರಣ ಕಮಲಗಳ ಸುಧಾಮಯ ನಿರ್ಣೇಜನ ಜಲದಿಂದ, ಅರ್ಥಾತ್ ಅಮೃತದ ಜಲದಿಂದ ಭಕ್ತರ ಸಕಲ ಶರೀರವನ್ನು ಆಪ್ಲಾವಿತವನ್ನಾಗಿ ಮಾಡಿ ತನ್ನ ಅದೇ ಸರ್ಪರೂಪದಲ್ಲಿ ಆಧಾರ ಕುಂಡದಲ್ಲಿ ಪ್ರವಿಷ್ಟಳಾಗಿ ಸುಷುಮ್ನಾ ನಾಡಿಯ ಆಶ್ರಯವನ್ನು ತೆಗೆದುಕೊಂಡು ಪುನಃ ಅಲ್ಲಿ ಬಂದು ಮಲಗುತ್ತಾಳೆ ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಪೂರ್ತಿ ಡೀಟೇಲ್ಸ್ಗೆ ಹೋಗೋದಿಲ್ಲ. ಒಂದು ಮುಖ್ಯವಾದ ಒಂದು ವಿಷಯ ಹೇಳಬೇಕಾಗಿತ್ತು. ಕುಂಡಲಿನಿ ಶಕ್ತಿಯ ಲಯಕ್ರಮ ಹಾಗೂ ಸೃಷ್ಟಿಕ್ರಮ ಅಂತಿದೆ. 9ನೇ ಶ್ಲೋಕದಲ್ಲಿ ನಾವು ಲಯಕ್ರಮ ನೋಡ್ತೀವಿ, 10ನೇ ಶ್ಲೋಕದಲ್ಲಿ ಸೃಷ್ಟಿಕ್ರಮ ನೋಡ್ತೀವಿ. ಅದರ ಒಂದು ಸಾರಾಂಶನ ನೋಡ್ಕೊಂಡು ಹೋಗೋಣ. ಅದ್ರ ಮಧ್ಯದಲ್ಲಿ ಕೆಲವು ಡೀಟೇಲ್ಸ್ ಇರುತ್ತೆ, ಆ ಡೀಟೇಲ್ಸ್ ಹೇಳ್ಕೊಂಬರ್ತೀನಿ. ಮೊದಲು ಅವಳ ಲಯಕ್ರಮ. ಒಬ್ಬ ಸಾಧಕ ಯೋಗಿಯು ತನ್ನ ಗುರುವಿನ ಆಶೀರ್ವಾದದಿಂದ ಶ್ರೀವಿದ್ಯೆಯ ದೀಕ್ಷೆಯನ್ನು ಪಡೆದು ಮೂಲ ಮಂತ್ರವನ್ನು ಪಡೆದುಕೊಂಡು ಕುಂಡಲಿನಿಯನ್ನು ಯಾವ ರೀತಿಯಲ್ಲಿ ಅವನು ಪ್ರಾಣಾಯಾಮ ಯೋಗ ಮಾರ್ಗದ ಮೂಲಕ, ರಾಜಯೋಗದ ಮೂಲಕ, ಗುರುವಿನ ಒಂದು ದೀಕ್ಷಾಕ್ರಮಕ್ಕೆ ಅನುಸಾರವಾಗಿ, ಅದು ಆ ಒಂದು ಸ್ಕೂಲ್ ಆಫ್ ಶ್ರೀವಿದ್ಯೆಗೆ ಸಂಬಂಧಪಡುತ್ತೆ. ಕೌಲ ಮಾರ್ಗವೋ ಸಮಯ ಮಾರ್ಗವೋ, ಹಾಗೆ ಸಮಯ ಮಾರ್ಗದಲ್ಲಿ ಆದಾಗ ಯಾವ ಒಂದು ಹಾದಿವಿದ್ಯೆಯೋ ಕಾದಿವಿದ್ಯೆಯೋ ಆ ಯಾವ ಅವನ ಪರಂಪರೆಯಲ್ಲಿ ಆ ಶ್ರೀವಿದ್ಯೆಯ ಗುರುವಿನಿಂದ ಆ ದೀಕ್ಷೆಯನ್ನು ಪಡಿತಾಳೆ, ಹಾಗೂ ಹೇಗೆ ಅದನ್ನು ಮುಂದೆ ತೊಗೊಂಡೋಗ್ತಾಳೆ, ಅದು ಆ ಒಂದು ಪದ್ಧತಿಗೆ ಅನುಸಾರವಾಗಿ ಇರುತ್ತೆ. ಅದು ಆ ಪದ್ಧತಿಗೆ ಸೇರಿಕೊಂಡ ಮೇಲೆ ಮಾತ್ರವೇ ಸಿಗುತ್ತೆ. ಆದ್ದರಿಂದ ಅದು ರಹಸ್ಯ, ಶ್ರೀವಿದ್ಯಾ ರಹಸ್ಯ. ಆದರೆ ಇಲ್ಲಿ ನಾವು ಒಂದು ಜೆನೆರಿಕ್ ಆಗಿ ಒಂದು ಟೆಂಪ್ಲೇಟ್, ಒಂದು ಪ್ರಾಸೆಸ್ ಟೆಂಪ್ಲೇಟ್ ಅಂತ ಹೇಳ್ತೀವಲ್ಲ, ಅದನ್ನು ನಾವು ನೋಡೋಣ. ಒಂದು, ಸರ್ವಪ್ರಥಮವಾಗಿ ಗುರುವಿನಿಂದ ಉಪದೇಶಿಸಲ್ಪಟ್ಟ ವಿಧಿಯಿಂದ ಮೂಲಮಂತ್ರದ ಮೂಲಕ ಹೃದಯದಲ್ಲಿ, ಅರ್ಥಾತ್ ಅನಾಹತ ಪದ್ಮದ ಕರ್ಣಿಕೆಯಲ್ಲಿ ಸ್ಥಿತನಾದ ಜೀವಾತ್ಮನನ್ನು, ಅದು ನನ್ನಲ್ಲಿ ಜೀವಾತ್ಮ ಇರುತ್ತಲ್ಲ, ನನ್ನ ಜೀವಾತ್ಮನನ್ನು ಮೂಲಾಧಾರದಲ್ಲಿ ಸುಪ್ತಳಾದ ಕುಂಡಲಿನಿ ಶಕ್ತಿಯ ಬಳಿಗೆ ಕರೆದುಕೊಂಡು ಬರಬೇಕು. ಸುಲಭ ಅಲ್ಲ. ಮೊದಲನೇ ಸ್ಟೆಪ್ಪು ನನ್ನ ಅವೇರ್ನೆಸ್. ನನಗೆ ತಲೆನೋವಾಗಿದೆ ಅಂದರೆ ನನಗೆ ಒಂದು ಅವೇರ್ನೆಸ್ ಇರುತ್ತೆ, ತಲೆಗೆ ಹೋಗುತ್ತೆ. ಕೈ ನೋವು ಅಂದರೆ ಗೊತ್ತಾಗುತ್ತೆ, ಹೊಟ್ಟೆ ನೋವು ಅಂದರೆ ನನಗೆ ಅವೇರ್ನೆಸ್ ಇರುತ್ತೆ. ಹಾಗೆ ಆ ಅವೇರ್ನೆಸ್, ಟೋಟಲ್ ಅವೇರ್ನೆಸ್, ನಾಟ್ ಜಸ್ಟ್ ಸುಮ್ಮನೆ ಒಂದು ಅವೇರ್ನೆಸ್ ಅಲ್ಲ, ನನ್ನ ಜೀವಾತ್ಮನನ್ನು ನಾನು ಮೂಲಾಧಾರಕ್ಕೆ ಕರೆದುಕೊಂಡು ಹೋಗಬೇಕು. ಎರಡನೇದು, ಅದರ ನಂತರ ಕುಂಡಲಿನಿ ಶಕ್ತಿಯು ಅಗ್ನಿ ಹಾಗೂ ವಾಯುವಿನ ಸಮ್ಮಿಳಿತ ಆಕ್ರಮಣ ಹಾಗೂ ಹೂಂಕಾರ ಇವುಗಳಿಂದ ಜಾಗೃತಳಾದಾಗ ಆ ಕುಂಡಲಿನಿ ಶಕ್ತಿಯನ್ನು
ಬ್ರಹ್ಮರಂಧ್ರದ ಮಧ್ಯದಲ್ಲಿ ಕರೆದುಕೊಂಡು ಬರಬೇಕು. 2ನೇ ಪಾಯಿಂಟ್. 3ನೇದು, ಅದರ ನಂತರ ಮಂತ್ರದ ಮೂಲಕವಾಗಿ ಮೂಲಾಧಾರ ಪದ್ಮದಲ್ಲಿ ಸ್ಥಿತರಾದ ಬ್ರಹ್ಮದೇವತೆ, ಸಾಕಿನಿ ಶಕ್ತಿ, ದಳಗಳ ಅಕ್ಷರಗಳು ಹಾಗೂ ಪೃಥ್ವಿ ಬೀಜವಾದ ಲಂ ಇವೆಲ್ಲವನ್ನೂ ಗಂಧತತ್ವದಲ್ಲಿ ವಿಲೀನ ಮಾಡಿ, ಅರ್ಥಾತ್ ಬದಲಾಯಿಸಿ ಅವುಗಳನ್ನು ಕುಂಡಲಿನಿ ಶಕ್ತಿಯ ಶರೀರದಲ್ಲಿ ವಿಲೀನ ಮಾಡಬೇಕು. ಒಂದು ಪಾಯಿಂಟ್ ಹೇಳೋದಿದೆ. ಷಟ್ಚಕ್ರ ನಿರೂಪಣಂ ಎನ್ನುವ ಗ್ರಂಥದಲ್ಲಿ ಮೂಲಾಧಾರದಲ್ಲಿ ಸಾಕಿನಿ ಶಕ್ತಿ ಇದೆ ಅಂತ ಒಂದು ಆರ್ಡರ್ ಹೇಳ್ಕೊಂಡು ಹೋಗ್ತಾರೆ. ಆದರೆ ನಮ್ಮ ಲಲಿತಾ ಸಹಸ್ರನಾಮದಲ್ಲಿ ಪದ್ಧತಿ ರಿವರ್ಸ್ ಆಗಿದೆ. ಆದ್ದರಿಂದ ಅವರವರ ಗುರುವಿನ ಪದ್ಧತಿಗೆ ಅನುಸಾರವಾಗಿ ಯಾ ಶಕ್ತಿ ಸಾಕಿನಿ, ಯಾಕಿನಿ, ಲಾಕಿನಿ, ಡಾಕಿನಿ ಈ ಶಕ್ತಿಗಳು ನಮ್ಮ ಚಕ್ರಗಳಲ್ಲಿರುತ್ತೆ. ಆಯಾ ಪದ್ಧತಿಗೆ ಅನುಸಾರವಾಗಿ ಅವರು ಅದನ್ನು ಕಂಡುಕೊಳ್ಳಬೇಕು. 5ನೇ ಪಾಯಿಂಟು, ಇದೇ ಪ್ರಕಾರವಾಗಿ ಕುಂಡಲಿನಿ ಶಕ್ತಿಯು ರಸತತ್ವವನ್ನು ಎಲ್ಲಿ ಸ್ವಾಧಿಷ್ಠಾನದಲ್ಲಿ ಹಾಗೂ ಜೀವಾತ್ಮನನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಊರ್ಧ್ವಗಾಮಿನಿಯಾಗಿ ಮಣಿಪೂರ ಚಕ್ರವನ್ನು ತಲುಪಿದಾಗ ಆ ಪದ್ಮದಲ್ಲಿ ಸ್ಥಿತವಾದ ರುದ್ರದೇವತೆ, ಲಾಕಿನಿ ಶಕ್ತಿ, ದಳಗಳ 10 ಅಕ್ಷರ ವರ್ಣಗಳು, 10 ಅಕ್ಷರಗಳಿವೆ ಅಂತ ಹೇಳಿದ್ವಿ, ಹಾಗೂ ಅಗ್ನಿಬೀಜವಾದ ರಂ ಇವೆಲ್ಲವನ್ನೂ ರೂಪತತ್ವದಲ್ಲಿ ವಿಲೀನ ಮಾಡಿ ರೂಪತತ್ವವೇ ಆಗುತ್ತದೆ. ಹಿಂದಿನ ರಸತತ್ವವೂ ಕೂಡ ರೂಪತತ್ವದಲ್ಲಿ ವಿಲೀನವಾಗಿ ರೂಪತತ್ವವೇ ಆಗುತ್ತದೆ ಹಾಗೂ ಕುಂಡಲಿನಿ ಶಕ್ತಿಯಲ್ಲಿ ಸೇರಿಕೊಳ್ಳುತ್ತದೆ. ಮುಂದೆ ಈ ಪ್ರಕಾರವಾಗಿ 6ನೇ ಪಾಯಿಂಟು, ಕುಂಡಲಿನಿ ಶಕ್ತಿಯು ರೂಪತತ್ವವನ್ನು ಹಾಗೂ ಜೀವಾತ್ಮನನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಊರ್ಧ್ವಗಾಮಿನಿಯಾಗಿ ಅನಾಹತ ಚಕ್ರವನ್ನು ತಲುಪಿದಾಗ ಆ ಪದ್ಮದಲ್ಲಿ ಸ್ಥಿತವಾದ ಈಶ್ವರ ದೇವತೆ, ರಾಕಿಣಿ ಶಕ್ತಿ, ದಳದಲ್ಲಿರುವ 12 ಅಕ್ಷರ ವರ್ಣಗಳು ಹಾಗೂ ವಾಯುಬೀಜವಾದ ಯಂ ಇವೆಲ್ಲವನ್ನೂ ಸ್ಪರ್ಶತತ್ವದಲ್ಲಿ ವಿಲೀನವಾಗಿ ಆಗ ಸ್ಪರ್ಶತತ್ವವೇ ಆಗುತ್ತದೆ. ಹಿಂದಿನ ರೂಪತತ್ವವೂ ಕೂಡ ಸ್ಪರ್ಶತತ್ವದಲ್ಲಿ ವಿಲೀನವಾಗಿ ಅದು ಕೂಡ ಸ್ಪರ್ಶತತ್ವವೇ ಆಗುತ್ತದೆ ಹಾಗೂ ಕುಂಡಲಿನಿ ಶಕ್ತಿಯಲ್ಲಿ ಸೇರಿಕೊಳ್ಳುತ್ತದೆ. ಮುಂದೆ 7ನೇ ಪಾಯಿಂಟ್, ಈ ಪ್ರಕಾರವಾಗಿ ಕುಂಡಲಿನಿ ಶಕ್ತಿಯು ಸ್ಪರ್ಶತತ್ವವನ್ನು ಹಾಗೂ ಜೀವಾತ್ಮನನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಊರ್ಧ್ವಗಾಮಿನಿಯಾಗಿ ವಿಶುದ್ಧಿ ಚಕ್ರವನ್ನು ತಲುಪಿದಾಗ ಆ ಪದ್ಮದಲ್ಲಿ ಸ್ಥಿತವಾದ ಸದಾಶಿವ ದೇವತೆ, ಡಾಕಿನಿ ಶಕ್ತಿ, ಆ ದಳಗಳ 16 ಅಕ್ಷರಗಳು ಹಾಗೂ ಆಕಾಶ ಬೀಜವಾದ ಹಂ ಇವೆಲ್ಲವನ್ನೂ ಶಬ್ದತತ್ವದಲ್ಲಿ ವಿಲೀನ ಮಾಡಿ ಶಬ್ದತತ್ವವೇ ಆಗುತ್ತದೆ ಹಾಗೂ ಹಿಂದಿನ ಸ್ಪರ್ಶತತ್ವವೂ ಕೂಡ ಶಬ್ದತತ್ವದಲ್ಲಿ ವಿಲೀನವಾಗಿ ಶಬ್ದತತ್ವವೇ ಆಗಿಬಿಡುತ್ತದೆ ಹಾಗೂ ಕುಂಡಲಿನಿ ಶಕ್ತಿಯಲ್ಲಿ ಸೇರಿಕೊಳ್ಳುತ್ತದೆ. ಮುಂದೆ 8ನೇದು, ಇದೇ ಪ್ರಕಾರವಾಗಿ ಕುಂಡಲಿನಿ ಶಕ್ತಿಯು ಶಬ್ದತತ್ವವನ್ನು ಹಾಗೂ ಜೀವಾತ್ಮನನ್ನು ಕರೆದುಕೊಂಡು ಊರ್ಧ್ವಗಾಮಿನಿಯಾಗಿ ಯಾವಾಗ ಆಜ್ಞಾಚಕ್ರವನ್ನು ತಲುಪಿದಾಗ ಆ ಪದ್ಮದಲ್ಲಿ ಸ್ಥಿತವಾದ ಪರಶಿವ ದೇವತೆ, ಹಾಕಿನಿ ಶಕ್ತಿ, ದಳದಲ್ಲಿರುವ 2 ಅಕ್ಷರಗಳು ಹೀಗೆ ಇವೆಲ್ಲವೂ ಅಹಂಕಾರ ತತ್ವದಲ್ಲಿ ವಿಲೀನವಾಗಿ ಅಹಂಕಾರ ತತ್ವವೇ ಆಗಿಬಿಡುತ್ತದೆ ಹಾಗೂ ಹಿಂದಿನ ಶಬ್ದತತ್ವವು ಕೂಡ ಅಹಂಕಾರ ತತ್ವದಲ್ಲಿ ವಿಲೀನವಾಗಿ ಅಹಂಕಾರ ತತ್ವವೇ ಆಗುತ್ತದೆ ಹಾಗೂ ಕುಂಡಲಿನಿ ಶಕ್ತಿಯಲ್ಲಿ ಸೇರಿಕೊಳ್ಳುತ್ತದೆ. ಈಗ ಇಲ್ಲಿ ಕುಂಡಲಿನಿ ಶಕ್ತಿಯು ಪ್ರಣವಕ್ಕೆ ಸಮಾನವಾಗಿ ತೇಜೋಮಯಿಯಾಗುತ್ತಾಳೆ. ಇದೆಲ್ಲ ಹಿಂದೆ ಹೇಳ್ಕೊಂಬಂದಿದ್ವಿ ಹಿಂದಿನ ಒಂದು ಕ್ಲಾಸ್ನಲ್ಲಿ. 9ನೇ ಪಾಯಿಂಟ್, ಇದೇ ಪ್ರಕಾರವಾಗಿ ಕುಂಡಲಿನಿ ಶಕ್ತಿಯು ಅಹಂಕಾರ ತತ್ವವನ್ನು ಹಾಗೂ ಜೀವಾತ್ಮನನ್ನು ಕರೆದುಕೊಂಡು ಊರ್ಧ್ವಗಾಮಿನಿಯಾಗಿ ಸಹಸ್ರಾರ ಚಕ್ರವನ್ನು ತಲುಪಿದಾಗ ಸಹಸ್ರಾರ ಪದ್ಮದಲ್ಲಿ ಸ್ಥಿತಳಾದ ಅಮಾಕಲೆಯಲ್ಲಿ ಅಹಂಕಾರ ತತ್ವವು ವಿಲೀನವಾಗುತ್ತದೆ. ಹಾಗೆ ಮುಂದೆ ಇದೇ ರೀತಿಯಲ್ಲಿ ಅಮಾಕಲೆಯು ನಿರ್ವಾಣ ಕಲೆಯಲ್ಲಿ ವಿಲೀನವಾಗುತ್ತದೆ, ನಿರ್ವಾಣ ಕಲೆಯು ನಿರ್ವಾಣ ಶಕ್ತಿಯಲ್ಲಿ ವಿಲೀನವಾಗುತ್ತದೆ ಹಾಗೂ ನಿರ್ವಾಣ ಶಕ್ತಿಯು ಪರಮಶಿವನಲ್ಲಿ ವಿಲೀನವಾಗುತ್ತದೆ. ಈ ಪ್ರಕಾರದಿಂದ ಕುಂಡಲಿನಿ ಶಕ್ತಿಯು
ಚೈತನ್ಯ ರೂಪಿಯಾಗಿ ಜೀವ ಭಾವವನ್ನು ಪರಬ್ರಹ್ಮ ತತ್ವವಾದ ಪರಮಶಿವನಲ್ಲಿ ವಿಲೀನ ಮಾಡಿಬಿಡುತ್ತಾಳೆ. ಆ ಸಮಯದಲ್ಲಿಯೇ ಕುಂಡಲಿನಿಯು ಮಹಾಕುಂಡಲಿನಿಯಾಗುತ್ತಾಳೆ ಹಾಗೂ ಜೀವಾತ್ಮವು ಮುಕ್ತ ಜೀವವಾಗುತ್ತದೆ ಹಾಗೂ ಸಾಧಕ ಯೋಗಿಯು ಜೀವನ್ಮುಕ್ತನಾಗುತ್ತಾನೆ. ಅರ್ಥಾತ್ ನಮ್ಮ ಜೀವಾತ್ಮನನ್ನು ನಾವು ಮೂಲಾಧಾರಕ್ಕೆ ಕರೆದುಕೊಂಡು ಹೋಗಿ ಕುಂಡಲಿನಿಗೆ ಅರ್ಪಿಸಬೇಕು. ಆಗ ನಮ್ಮ ಜೀವಾತ್ಮನನ್ನು ಅವಳು ಚಕ್ರಭೇದ ಮಾಡಿಕೊಂಡು ಹಿಂದಿನ ತತ್ವದಲ್ಲಿ ಆ ಚಕ್ರದಲ್ಲಿ ಲೀನ ಮಾಡಿ ಅದರ ಕಾರಣದಲ್ಲಿ ಲೀನ ಮಾಡ್ಕೊಂಡು ಕಡೆಗೆ ಜೀವಾತ್ಮನ್ನು ತನ್ನ ಕಡೆ ಕರ್ಕೊಂಡೋಗಿ ಇಲ್ಲಿ ಸೇರಿಸ್ಬಿಡ್ತಾಳೆ. ಆಗ ಅವನು ಜೀವನ್ಮುಕ್ತನಾಗುತ್ತಾನೆ. ಏನು ಚೆನ್ನಾಗಿ ಬರೆದಿದ್ದಾರೆ ಆದಿಶಂಕರರು, ಏನು ಬರೆದಿದ್ದಾರೆ. ಒಂದೇ ಶ್ಲೋಕದಲ್ಲಿ ಜೀವನದ ರಹಸ್ಯವನ್ನೆಲ್ಲ ಇಟ್ಟು ಬಿಟ್ಟಿದ್ದಾರೆ. ಈಗ ಕುಂಡಲಿನಿ ಶಕ್ತಿಯ ಸೃಷ್ಟಿಕ್ರಮ. ಲಯಕ್ರಮ ಆದ ಮೇಲೆ ಏನಾಗುತ್ತೆ? ಲಯಕ್ರಮದ ಮೂಲಕ ಜೀವಾತ್ಮನೊಂದಿಗೆ ಕುಂಡಲಿನಿ ಶಕ್ತಿಯು ಯಾವಾಗ ಪರಮಶಿವನನ್ನು ತಲುಪುತ್ತಾಳೋ ಆಗ ಅಲ್ಲಿ ಕೆಲವು ಕ್ಷಣಗಳು, ವೆರಿ ಇಟ್ ಆಲ್ ಡಿಪೆಂಡ್ಸ್ ಆನ್ ಆ ಸಾಧಕ ಯೋಗಿಯು ಅವನ ಪೂರ್ವಜನ್ಮದಲ್ಲಿ ಅವನು ಎಷ್ಟು ಸಲಿ ಕುಂಡಲಿನಿನ ಕರೆದುಕೊಂಡು ಬಂದಿದ್ದಾನೆ, ಅವಳಿಗೆ ಅವನ ಅಲ್ಲಿ ಪರಮಶಿವನ ಜೊತೆ ಎಷ್ಟು ಹೊತ್ತು ಅಲ್ಲಿರಬೇಕು ಅಂತ ಅನಿಸುತ್ತೆ. ಅದರ ಮೇಲೆ ಕೆಲವು ಕ್ಷಣಗಳು ಪರಮಶಿವನ ಜೊತೆ ರಮಿಸುತ್ತಾಳೆ ಏಕಾಂತದಲ್ಲಿ. ಕುಂಡಲಿನಿ ಶಕ್ತಿಯು ಪರಮಶಿವನ ಜೊತೆ ಅಭೇದವನ್ನು ಹೊಂದುವುದೇ ರಮಿಸುವ ಕ್ರಿಯೆ ಎಂದು ಕರೆಯಲಾಗಿದೆ. ಆಗ ಪರಮಶಿವನಲ್ಲಿ ಅಮೃತದ ಕ್ಷರಣವೂ ಆಗುತ್ತದೆ. ಅರ್ಥಾತ್ ಪೂರ್ಣಾನಂದ ರಸ, ಅರ್ಥಾತ್ ಪೂರ್ಣಾನಂದ ಲಹರಿ ಸ್ವರೂಪದ ಪ್ರವಾಹವೂ ಆಗುತ್ತದೆ. ಅದರ ನಂತರ ಸಾಧಕನು ಯಾವ ರೀತಿಯಲ್ಲಿ ಮಹಾಕುಂಡಲಿನಿಯನ್ನು ಸಹಸ್ರಾರದಲ್ಲಿರುವ ಪರಮಶಿವನ ಜೊತೆ ಕರೆದುಕೊಂಡು ಹೋಗುವನೋ ಅದೇ ಪ್ರಕಾರದಲ್ಲಿ ಪುನಃ ಮಹಾಕುಂಡಲಿನಿಯನ್ನು ಸಹಸ್ರಾರದ ಮೂಲಕ ಮೂಲಾಧಾರ ಪದ್ಮಕ್ಕೆ ಕರೆದುಕೊಂಡು ಹೋಗಬೇಕು. ಇದೇ ಸೃಷ್ಟಿಕ್ರಮ. ಸೃಷ್ಟಿಕ್ರಮದ ವಿಶೇಷತೆ ಏನು ಅಂದರೆ ಇಲ್ಲಿ ಯೋಗಿಗೆ ಜೀವಭಾವವು ಇರುವುದಿಲ್ಲ. ಅವನ ಜೀವಭಾವವನ್ನು ಅವನು ಸಹಸ್ರಾರದಲ್ಲಿ ಶಿವಶಕ್ತಿಯರಿಗೆ ಕೊಟ್ಟು ಬಿಟ್ಟಿದ್ದಾನೆ. ಹಾಗೂ ಷಟ್ಕಮಲದಲ್ಲಿರುವ ಸಕಲ ದೇವತೆಗಳು, ಶಕ್ತಿಯರು ಮೊದಲಾದವರು ಪರಮಶಿವ ಪೂರ್ಣಾನಂದ ರಸದ ಅಮೃತದಿಂದ ಆಪ್ಲಾವಿತರಾಗುತ್ತಾರೆ. ಅರ್ಥಾತ್ ಷಟ್ಚಕ್ರಗಳಲ್ಲಿರುವ ಎಲ್ಲ ದೇವತೆಗಳೂ ಕೂಡ ಆ ಒಂದು ಪೂರ್ಣ ಅಮೃತದ ರಸದಿಂದ ಅವರೂ ಕೂಡ ತಪ್ತರಾಗುತ್ತಾರೆ, ಅವರೂ ಕೂಡ ಆನಂದವನ್ನು ಅನುಭವಿಸುತ್ತಾರೆ. ಈ ಪ್ರಕಾರದಿಂದ ಯೋಗಿಯು ಜೀವನ್ಮುಕ್ತ ಸ್ಥಿತಿಯಲ್ಲಿ ಸದಾ ತೇಲುತ್ತಿರುತ್ತಾನೆ. ಷಟ್ಚಕ್ರ ನಿರೂಪಣಂ ಎನ್ನುವ ಗ್ರಂಥದ 52ನೇ ಶ್ಲೋಕದಲ್ಲಿ ಒಂದು ಸಮಾಧಿ ಯೋಗ ಅದನ್ನು ಹೇಳಿದ್ದಾರೆ. ನೀತ್ವಾತ್ವಂ ಕುಲಕುಂಡಲೀಂ ಲಯವಶಾತ್ ಜೀವೇನ ಸಾಧ್ಯ ಸುಧೀರ್ಮೋಕ್ಷೇ ಧಾಮನಿ ಶುದ್ಧ ಪದ್ಮ ಸದನೆ ಶೈವೇ ಪರೇ ಸ್ವಾಮಿನಿ ಧ್ಯಾಯೇದಿಷ್ಟ ಫಲಪ್ರದಾಂ ಭಗವತೀಂ ಚೈತನ್ಯ ರೂಪಾಂ ಪರಾಂ ಯೋಗೀಂದ್ರೋ ಗುರುಪಾದಪದ್ಮ ಯುಗಲಾಲಂಬಿ ಸಮಾಧೌ ಯತಃ ಅಂತ ಹೇಳ್ತಾರೆ. ಇಲ್ಲಿ ಮೋಕ್ಷೇ ಧಾಮನಿ ಅನ್ನೋ ಪದ ಉಪಯೋಗಿಸಿದ್ದಾರೆ. ಮೋಕ್ಷ ಎಂದರೆ ಏನು? ಅವನು ಮೋಕ್ಷವನ್ನು ಅನುಭವಿಸುತ್ತಾನೆ, ಆ ಮೋಕ್ಷದ ಸ್ಥಿತಿ ಅಂತ ಹೇಳ್ತಾರೆ. ಮೋಕ್ಷವೆಂದರೆ ಏನು? ಜರ ಅರ್ಥಾತ್ ಮುಪ್ಪು, ಮರಣ ಅರ್ಥಾತ್ ಸಾವು, ದುಃಖ ಮೊದಲಾದ ಭವಬಂಧನಗಳಿಂದ ಮುಕ್ತಿಯನ್ನು ಪಡೆಯುವುದೇ ಮೋಕ್ಷ. ಎಲ್ಲಿಯವರೆಗೂ ಜೀವಭಾವವು ಆ ಪರಮಬಿಂದು ಸ್ವರೂಪವಾದ ಬ್ರಹ್ಮತತ್ವದಲ್ಲಿ ಲೀನವಾಗುವುದಿಲ್ಲವೋ, ಅರ್ಥಾತ್ ಎಲ್ಲಿಯವರೆಗೂ ಬ್ರಹ್ಮ ಆತ್ಮ ಐಕ್ಯದ ಬೋಧೆಯಾಗುವುದಿಲ್ಲವೋ
ಅಲ್ಲಿಯವರೆಗೂ ಮುಕ್ತಿಯನ್ನು ಯಾವ ಪ್ರಕಾರದಲ್ಲಿಯೂ ಪಡೆಯಲು ಸಾಧ್ಯವಿಲ್ಲ. ಪರಮ ಬಿಂದುವಿನ ಆ ಒಂದು ಧಾಮವೇ, ಅರ್ಥಾತ್ ಸಹಸ್ರದಳ ಕಮಲದಲ್ಲಿ ಶಿವಶಕ್ತಿಯರು ಸೇರುವ ಯಾವ ಒಂದು ಬಿಂದುವೆನ್ನುವ ಪರಮ ಬಿಂದುವಿನ ಧಾಮವು ಇದೆಯೋ ಅದೇ ಮೋಕ್ಷದ ಧಾಮ. ಜೀವಾತ್ಮದ ಜೊತೆ ಕುಂಡಲಿನಿಯೂ ಕೂಡ ಈ ಪರಮ ಬಿಂದುವಿನ ಮೋಕ್ಷಧಾಮವನ್ನೇ ತಲುಪುತ್ತಾಳೆ. ಕುಂಡಲಿನಿಯು ಇಲ್ಲಿಗೆ ತಲುಪಿದಾಗ ಅಭೇದದ ಚಿಂತನೆಯಿಂದ ಮುಕ್ತಿಯು ಪ್ರಾಪ್ತವಾಗುತ್ತದೆ. ಇದರ ಅರ್ಥ ಜೀವಕ್ಕೆ ಮೋಕ್ಷ ಪ್ರಾಪ್ತಿಯು ಅಲ್ಲಿಯೇ ಆಗುತ್ತದೆ. ಹೀಗಾಗಿ ಇದು ಮೋಕ್ಷದ ಧಾಮ. ಇಲ್ಲಿ ಇನ್ನೊಂದು ಪದ ಉಪಯೋಗಿಸಿದ್ದಾರೆ, ಶುದ್ಧ ಪದ್ಮ ಸದನೆ. ಸಹಸ್ರಾರವನ್ನೇ ಶುದ್ಧ ಪದ್ಮವೆಂದು ಕರೆಯಲಾಗಿದೆ. ಕೆಳಗಿರುವ ಅನ್ಯ 6 ಕಮಲಗಳು ದುಃಖಮಯವಾಗಿದೆ ಅಂತ ಹೇಳ್ತಾರೆ. ಕೆಳಗಿನ 6 ಕಮಲಗಳು ದುಃಖಮಯವಾದ ಕಾರಣ ಅವುಗಳನ್ನು ಶುದ್ಧ ಎಂದು ಹೇಳಲು ಬರುವುದಿಲ್ಲ. ಈ 6 ಕಮಲಗಳಲ್ಲಿ, ಷಟ್ಚಕ್ರಗಳಲ್ಲಿ ಪಂಚಭೂತಾದಿ ಕಾರ್ಯಗಳು, ಯಾಕಂದರೆ ಆಕಾಶ ತತ್ವದಿಂದ ಹಿಡಿದು ಇಲ್ಲಿ ಮನಸ್ತತ್ವ ಹಾಗೂ ಆಕಾಶ ತತ್ವದಿಂದ ಹಿಡಿದು ನಮ್ಮಲ್ಲಿ ಪೃಥ್ವಿ ತತ್ವ ಪರ್ಯಂತವಾಗಿ ಸ್ಥಿತವಾಗಿದೆಯಲ್ಲ, ಈ 6 ಕಮಲಗಳಲ್ಲಿ ಪಂಚಭೂತಾದಿ ಕಾರ್ಯಗಳು ವಿಶೇಷ ರೂಪದಿಂದ ಆಗುತ್ತಿರುತ್ತವೆ. ಆಯಾ ಬೀಜಾದಿಗಳ ವರ್ಣನೆಯನ್ನು ಆಯಾ ಕಮಲಗಳಲ್ಲಿ ನಮಗೆ ನೋಡಲು ಸಿಗುತ್ತದೆ. ಆದರೆ ಸಹಸ್ರಾರ ಕಮಲವಂತೂ ಪಂಚಭೂತಾದಿ ವಿಷಯಗಳಿಂದ ಬಹಳ ಭಿನ್ನವಾದದ್ದು. ಇಲ್ಲಿ ಜರ, ಮೃತ್ಯು, ದುಃಖಗಳ ಸ್ಥಿತಿಯು ಇರುವುದಿಲ್ಲ. ಈ ಸಹಸ್ರಾರದಲ್ಲಿಯೇ ಪರಮಬಿಂದುವಿನ ಸದನ ಅಥವಾ ಸ್ಥಾನವಿರುವುದು. ಈ ಸ್ಥಾನಕ್ಕೆ ಕುಂಡಲಿನಿಯು ತಲುಪಬೇಕು. ಶೈವೇ ಅನ್ನೋ ಪದನ ಈ ಶ್ಲೋಕದಲ್ಲಿ ಹೇಳ್ತಾರೆ. ಈ ಪರಮಬಿಂದುವನ್ನೇ ಶೈವರು ಶಿವಪದ ಅಂದರು. ಅನ್ಯರು ಇದನ್ನು ಪರಬ್ರಹ್ಮ ಅಂತ ಕರೀತಾರೆ. ಎಲ್ಲ ಸಾಧಕರು ಈ ಸ್ಥಾನವನ್ನು ತಮ್ಮ ತಮ್ಮ ಇಷ್ಟ ಸ್ಥಾನ ಅಂತ ಮನ್ನಣೆ ಮಾಡಿದ್ದಾರೆ. ಇದನ್ನೇ ಪರಮರಸ ಶಿವಪದ ಅಂತ ಕರೆದಿದ್ದಾರೆ. ಇಲ್ಲಿ ಸ್ವಾಮಿನಿ ಅನ್ನೋ ಪದ ಕೂಡ ಉಪಯೋಗ ಆಗಿದೆ ಈ ಶ್ಲೋಕದಲ್ಲಿ. ಈ ಪರಮ ಪದವು ಸರ್ವಾಧಿಕಾರಿಯಾದ ಪದವಿಯಾಗಿರುವುದು. ಈ ಸ್ಥಾನವನ್ನು ತಲುಪಿದ ಸಾಧಕನು ತಾನೇ ಸ್ವಯಂ ಸ್ವಾಮಿಯಾಗುತ್ತಾನೆ, ಅರ್ಥಾತ್ ಸರ್ವಶಕ್ತಿಮಾನ್ ಆಗುತ್ತಾನೆ. ಈ ಪರಮಬಿಂದು ರೂಪವಾದ ಶಿವಪದವೇ ಸರ್ವೋಚ್ಚ ಸ್ಥಿತಿ. ಸಹಸ್ರಾರ ಪದ್ಮದಲ್ಲಿ ಇದರ ಪ್ರಾಧಾನ್ಯತೆ ಇದೆ. ಇದರಿಂದಲೇ ಅನ್ಯ ಕಮಲಗಳ ಅರ್ಥಾತ್ ಅನ್ಯ 6 ಚಕ್ರಗಳ ಪೋಷಣೆಯೂ ಆಗುತ್ತದೆ. ಅರ್ಥಾತ್ ಇದರಿಂದಲೇ ಅಮೃತದ ಕ್ಷರಣವೂ ಆಗುತ್ತದೆ. ಹಾಗೂ ಅನ್ಯ ಕಮಲಗಳ ಹಾಗೂ ಅವುಗಳಲ್ಲಿ ಸ್ಥಿತರಾದ ದೇವತೆಗಳ ಪೋಷಣೆಯೂ ಆಗುತ್ತದೆ. ಹೀಗಾಗಿ ಇದೇ ಸರ್ವೋಚ್ಚವಾದ ಸರ್ವಶಕ್ತಿಯಿಂದ ಕೂಡಿದ ಸ್ವಾಮಿಯಾಗಿರುವುದು. ಈ ಸ್ಥಾನವನ್ನು ಕುಂಡಲಿನಿ ಶಕ್ತಿಯು ತಲುಪಿದ ಮೇಲೆ ಇಲ್ಲಿಯೇ ಆಕೆಯು ಸೂಕ್ಷ್ಮ ಚೈತನ್ಯ ರೂಪವನ್ನು ಧಾರಣೆ ಮಾಡಿ ಅಮೃತದ ಪಾನ ಮಾಡಿ ಜೀವಾತ್ಮದ ಜೊತೆ ಪತಿಯೊಡನೆ ತಾನೂ ಕೂಡ ಮೋಕ್ಷವನ್ನು ಅನುಭವಿಸುತ್ತಾಳೆ ಅಂತ ಹೇಳಿಕೊಂಡು ಬಂದಿದ್ದಾರೆ. ಇನ್ನೊಂದು ಸ್ವಲ್ಪ ಮುಖ್ಯವಾದ ವಿಷಯಗಳನ್ನ ಹೇಳ್ತೀನಿ. ಷಟ್ಚಕ್ರಗಳಲ್ಲಿ ಷಟ್ಚಕ್ರಗಳಲ್ಲಿ ಕುಂಡಲಿನಿ ಯೋಗ ಅಂದರೆ ಕೆಲವರು ಮೂಲಾಧಾರ ಸ್ಥಾನಕ್ಕೆ ತಲುಪ್ತಾರೆ, ಕೆಲವರು ಸ್ವಾಧಿಷ್ಠಾನದವರೆಗೂ ಹೋಗ್ತಾರೆ, ಕೆಲವರು ಅನಾಹತ, ಕೆಲವರು ವಿಶುದ್ಧಿ, ಕೆಲವರು ಆಜ್ಞಾವರೆಗೂ ಹೋಗ್ತಾರೆ. ನಾನು ಹೇಳ್ತಾರೆ ಕೆಲವು ಜನ್ಮಗಳಿಗೆ ಒಬ್ಬೊಬ್ಬರು ಒಂದೊಂದು ಜನ್ಮಗಳಲ್ಲಿ ಒಂದೊಂದು ಲೆವೆಲ್ ತಲುಪಿರ್ತಾರೆ. ಮುಂದಿನ ಜನ್ಮ ಮತ್ತೆ ಹುಟ್ಟಿದಾಗ ಅಲ್ಲಿಂದ ಸುಲಭವಾಗಿ ಮೇಲಕ್ಕೆ ಹೋಗುತ್ತೆ ಕುಂಡಲಿನಿ. ನಾವೆಲ್ಲರೂ ಮಾಡಿಕೊಂಡು ಬಂದಿದ್ದೇವೆ. ಆದರೆ ಅದಕ್ಕೆ ತಕ್ಕಂಥ ಅನುಗುಣವಾದ ಕರ್ಮಗಳನ್ನು ಮಾಡಬೇಕು. ಮಾಡದೇ ಹೋದರೆ ಅಲ್ಲಿಗೆ ಅದು
ಸ್ಟ್ಯಾಗ್ನೆಂಟ್ ಆಗಿ ಸ್ಟಾಪ್ ಆಗಿರುತ್ತೆ. ಸೊ ಹಾಗೆ ಯಾವ್ಯಾವ ಜನ್ಮಗಳಲ್ಲಿ ನಾವು ಯಾವ ಯಾವ ಷಟ್ಚಕ್ರ ಕುಂಡಲಿ ಯೋಗಗಳ ಕ್ರಮವನ್ನು ಅನುಸರಿಸಿರ್ತೀವೋ ಆ ಜನ್ಮದಲ್ಲಿ ಆ ಫಲಗಳನ್ನು ಅನುಭವಿಸ್ತಾ ಇರ್ತೀವಿ. ಒಂದೇ ಜನ್ಮದಲ್ಲಿ ಕೆಲವರಿಗೆ ಎಲ್ಲವೂ ಭೇದನವಾಗ್ಬೋದು, ಯಾಕಂದರೆ ಹಿಂದಿನ ಜನ್ಮಗಳಲ್ಲಿ ಎಲ್ಲಿವರೆಗೂ ಮಾಡ್ಕೊಂಡು ಬಂದಿರ್ತಾರೆ. ಸೊ ಇದನ್ನು ನಾವು ಸ್ವಲ್ಪ ತಿಳಿದುಕೊಂಡಾಗ ನಾವು ಯಾವ ಬೇಸ್ಲೈನ್ನಲ್ಲಿ ಈ ಜನ್ಮದಲ್ಲಿ ಇರಬಹುದು ಎನ್ನುವ ಒಂದು ಮೈಂಡ್ ಮ್ಯಾಪ್ ಅನ್ನೋದು ಕ್ರಿಯೇಟ್ ಆಗೋ ಸಾಧ್ಯತೆ ಇದೆ. ಷಟ್ಚಕ್ರ ಕುಂಡಲಿನಿ ಯೋಗಕ್ರಮದ ಜ್ಞಾನದ ಫಲ ಏನು? ಈ ಫಲ ತಿಳಿಬೇಕಲ್ಲ ನಾವು. ಐಹಿಕವಾಗಲಿ ಅಥವಾ ಲೌಕಿಕವಾಗಲಿ ಪಾರಮಾರ್ಥಿಕವಾಗಲಿ ಏನು ಫಲ ಇದೆ ಇದು ಯಾಕಂದರೆ ಪ್ರತಿಯೊಂದು ಶ್ಲೋಕವನ್ನು ನಾವು ಲಲಿತಾ ಸಹಸ್ರನಾಮ ನಾಮವನ್ನು ಮಾಡಿದಾಗಲೂ ಕೂಡ ನಾವು ಫಲಶ್ರುತಿ ನೋಡ್ಕೊಂಡು ಹೋಗ್ತೀವಿ. ಸೌಂದರ್ಯ ಲಹರಿ ಒಂದಕ್ಕೆ ಫಲಶ್ರುತಿ ಇಲ್ಲ. ಆದರೆ ಈ ಚಕ್ರಗಳನ್ನು ನಾವು ಧ್ಯಾನ ಮಾಡಿ, ಈ ಚಕ್ರಗಳ ಚಿಂತನೆಯನ್ನು ಮಾಡಿ, ಆ ಚಕ್ರಗಳು ನಮಗೆ ಒಲಿದಾಗ ಏನು ಸಿಗತ್ತೆ ಫಲ? ಇಂತಹ ಉತ್ತಮವಾದ ಷಟ್ಚಕ್ರ ಯೋಗದ ಕ್ರಮವನ್ನು ತಿಳಿದಂತಹ ಸಾಧಕ ಯೋಗಿಯು ಸಮಾಧಿಯಲ್ಲಿ ಅಭ್ಯಸ್ಥನಾಗಿ ಯಮ ನಿಯಮ ಆದಿಗಳಿಂದ ಯುಕ್ತನಾಗಿ ಮನೋನಿಗ್ರಹವನ್ನು ಮಾಡಿ ತನಗೆ ನೀಡಿದ ಗುರುವಿನ ಪಾದ ಪದ್ಮ ಯುಗಗಳ ಅವಲಂಬನೆಯನ್ನು ಮಾಡಿ ಅಖಂಡ ಪರಮಾನಂದದ ಪ್ರಾಪ್ತಿಯಾಗಿ ಅಂತಹ ಸಾಧಕ ಯೋಗಿಯು ಮೋಕ್ಷ ರೂಪಾತ್ಮಕನಾಗಿ ಪುನಃ ಅವನು ಜನ್ಮವನ್ನು ಪಡೆಯುವುದಿಲ್ಲ. ಹಾಗೂ ಯಾವುದೇ ರೀತಿಯ ಪ್ರಳಯದಲ್ಲಿಯೂ ಕೂಡ ಅವನು ನಷ್ಟನಾಗುವುದಿಲ್ಲ. ಆತನು ನಿತ್ಯಾನಂದ ಪರಂಪರಾ ರೂಪಿಯಾದ ಹರ್ಷಯುಕ್ತನಾಗಿ ಶಾಂತನಾಗಿ ಸಜ್ಜನರಲ್ಲಿ ಅಗ್ರಗಣ್ಯನಾಗುತ್ತಾನೆ ಅಂತ ಹೇಳುತ್ತೆ. ಷಟ್ಚಕ್ರ ನಿರೂಪಣಂನ 54ನೇ ಶ್ಲೋಕ ಹೇಳುತ್ತೆ, ಜ್ಞಾತ್ವೈತತ್ ಕ್ರಮಮುತ್ತಮಂ ಯತಮಾನ ಯೋಗಿ ಯಮಾದ್ಯೈರ್ಯುತಃ ಶ್ರೀದೀಕ್ಷಾ ಗುರು ಪಾದಪದ್ಮಯುಗಲ ಮೋದ ಪ್ರವಾಹೋದಯಾತ್ ಸಂಸಾರೇ ನಹಿ ಜನ್ಯತೆ ನಹಿ ಕದಾ ಸಂಕ್ಷೀಯತೆ ಸಂಕ್ಷಯೇ ನಿತ್ಯಾನಂದ ಪರಂಪರಾ ಪ್ರಮುದಿತಃ ಶಾಂತಃ ಸತಾಗ್ರಮಣಿ. ಇಲ್ಲಿ ಶ್ರೀ ದೀಕ್ಷಾಗುರು ಪಾದಪದ್ಮ ಯುಗಲಾಮೋದ ಪ್ರವಾಹೋದಯಾತ್ ಅಂತ ಹೇಳ್ತಾರೆ. ಸಾಧಕ ಯೋಗಿಯು ಷಟ್ಚಕ್ರ ಯೋಗದ ಕ್ರಮವನ್ನು ತಿಳಿದು ತನ್ನ ದೀಕ್ಷಾಗುರುವಿನ ಪಾದಪದ್ಮಯುಗಳದ ಅವಲಂಬನೆಯನ್ನು ಮಾಡಿ ಯೋಗಾಭ್ಯಾಸವನ್ನು ಮಾಡಿದಾಗ ಆ ಸಾಧಕನಿಗೆ ಅಖಂಡವಾದ ಆನಂದದ ಪ್ರವಾಹದ ಉದಯವೂ ಆಗುತ್ತದೆ. ಅರ್ಥಾತ್ ಆ ಸಾಧಕನಿಗೆ ಯೋಗ ಸಿದ್ಧಿಯೂ ಆಗುತ್ತದೆ. ಇಲ್ಲಿ ಗುರುವಿನ ಸೇವೆ ಹಾಗೂ ಶ್ರದ್ಧೆಯ ಬಗ್ಗೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಕಾರಣ ಗುರುವಿಲ್ಲದೆ ಜ್ಞಾನ ಪ್ರಾಪ್ತಿಯೂ ಆಗುವುದಿಲ್ಲ. ಗುರುವೇ ಪ್ರಾರಂಭಿಕ ಜ್ಞಾನವನ್ನು ನೀಡುತ್ತಾನೆ. ಹೀಗಾಗಿ ದೀಕ್ಷಾಗುರುವಿಗೆ ಅತ್ಯಂತ ಶ್ರೇಷ್ಠ ಸ್ಥಾನವಿದೆ. ಒಂದು ವೇಳೆ ದೀಕ್ಷಾಗುರುವು ಇಲ್ಲದೆ ಹೋದ ಸಮಯದಲ್ಲಿ ಅನ್ಯ ಸಿದ್ಧಯೋಗಿ ವರೇಣ್ಯರನ್ನು ಗುರುವಿನ ರೂಪದಲ್ಲಿ ಸ್ವೀಕರಿಸಿ ಅವರಿಂದ ಜ್ಞಾನಯೋಗವನ್ನು ಸಾಧಕನು ಪಡೆದುಕೊಳ್ಳಬೇಕು. ಈ ಪ್ರಕಾರವಾಗಿ ಯೋಗಿಯು ಯಾವಾಗ ಸಿದ್ಧ ಎಂದು ಎನಿಸಿಕೊಳ್ಳುವನೋ ಆಗ ಅವನಿಗೆ ಆ ಯೋಗದ ಫಲವು ಪ್ರಾಪ್ತಿಯಾಗುತ್ತದೆ. ಈ ಷಟ್ಚಕ್ರ ನಿರೂಪಣಂ ಕುಂಡಲಿನಿ ಯೋಗಕ್ರಮದಲ್ಲಿ ಇದರ ಜ್ಞಾನದ ಫಲಗಳು ಹೇಗಿದೆ? ಸಂಸಾರೇ ನಹಿ ಜನ್ಯತೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾರೆ. ಅರ್ಥಾತ್ ಸಾಧಕ ಯೋಗಿಯ ಯೋಗವು ಸಿದ್ಧವಾದಾಗ ಅವನಿಗೆ ಮೋಕ್ಷ ಸಿದ್ಧಿಯಾಗುತ್ತದೆ. ಮೋಕ್ಷ ಪ್ರಾಪ್ತಿಯಾಗುವವನಿಗೆ ಪುನಃ ಜನ್ಮವಿಲ್ಲ. ಜನ್ಮ ಬಂಧನದಿಂದ ಅವನು ಮುಕ್ತನಾಗುತ್ತಾನೆ.
ಯಾವಾಗ ಜನ್ಮವೇ ಇರೋದಿಲ್ಲವೋ ಆಗ ಶಾರೀರಿಕ ಯಾತನೆ ಮತ್ತೆ ಹುಟ್ಟೋದಿಲ್ವಲ್ಲ, ಆದ್ದರಿಂದ ಶಾರೀರಿಕ ಯಾತನೆಗಳು ಅವನಿಗೆ ಇರುವುದಿಲ್ಲ. ಹಾಗೂ ಈ ಶ್ಲೋಕದಲ್ಲಿ ಹೇಳ್ತಾರೆ, ನಹಿ ಕದಾ ಸಂಕ್ಷಯೇ ಸಂಕ್ಷೀಯತೆ. ಯಾವಾಗ ಸಾಧಕ ಯೋಗಿಗೆ ಯೋಗವು ಸಿದ್ಧಿಸುತ್ತದೋ ಆಗ ಅವನ ಮೃತ್ಯುವು ಅವನ ಇಚ್ಛಾಧೀನವಾಗುತ್ತದೆ, ಇಚ್ಛಾಮರಣಿಯಾಗುತ್ತಾನೆ. ಭೀಷ್ಮ ಪಿತಾಮಹರು ಒಂದು ಉದಾಹರಣೆ ಅದಕ್ಕೆ. ಅವನು ಇಚ್ಛಿಸಿದರೆ ಅಮರನಾಗಿ ಸಂಸಾರದಲ್ಲಿ ವಿಚರಣೆಯನ್ನು ಮಾಡಬಲ್ಲವನಾಗುತ್ತಾನೆ. ಕಾರಣ ಅವನು ಕಾಲವನ್ನು ಜಯಿಸಿರುತ್ತಾನೆ. ಈ ಸಂಸಾರವು ಅರ್ಥಾತ್ ವಿಶ್ವವು ಅದರ ಸಂಕ್ಷಯದಲ್ಲಿ ಅರ್ಥಾತ್ ಪ್ರಳಯ ಕಾಲದಲ್ಲಿ ವಿನಷ್ಟವಾಗುತ್ತದೆ. ಆಗ ಸಂಸಾರದಲ್ಲಿರುವ ಸಕಲ ಚರಾಚರ ಪ್ರಾಣಿಗಳೂ ಕೂಡ ನಷ್ಟವಾಗುತ್ತದೆ. ಆದರೆ ಆ ಯೋಗಿಯು ಮಾತ್ರ ತಾನು ಬಯಸಿದರೆ ಪ್ರಳಯ ಕಾಲದಲ್ಲಿ ಕೂಡ ವಿನಷ್ಟವಾಗುವುದಿಲ್ಲ. ಈ ಮೇಲಿನ ಎರಡು ಫಲಗಳು ನಾವೇನು ಹೇಳಿದ್ವಿ, ಸಂಸಾರೇ ನಹಿ ಜನ್ಯತೆ ನಹಿ ಕದಾ ಸಂಕ್ಷಯೇ ಸಂಕ್ಷೀಯತೆ, ಇವೆರಡೂ ಫಲಗಳು ಶರೀರಕ್ಕೆ ಅರ್ಥಾತ್ ಜನ್ಮಕ್ಕೆ ಸಂಬಂಧಪಟ್ಟಿವೆ. ಮಾನಸಿಕ ಫಲ ಏನು ಅಂತ ನೋಡಿದಾಗ ನಿತ್ಯಾನಂದ ಪರಂಪರಾ ಪ್ರಮುದಿತಃ ಅಂತಾರೆ. ಈ ಯೋಗಿಗೆ ತನ್ನ ಯೋಗವು ಸಿದ್ಧಿಸಿದಾಗ ಅತ್ಯಂತ ಆನಂದಮಯನಾಗಿರುತ್ತಾನೆ, ಆನಂದಯುತನಾಗಿರುತ್ತಾನೆ. ಆತನ ಆನಂದವು ಯಾವ ರೀತಿಯಾಗಿರುತ್ತದೆ ಎಂದು ವಿಚಾರ ಮಾಡಿದಾಗ ಅದು ಅಖಂಡವಾದ ನಿತ್ಯವಾದ ಆನಂದ. ಇದರಲ್ಲಿ ದುಃಖದ ಲವಲೇಶವೂ ಇರುವುದಿಲ್ಲ. ಹೀಗಾಗಿ ಈ ಯೋಗಿಯು ಸರ್ವದಾ ಸಂಸಾರದಲ್ಲಿ ಪ್ರಸನ್ನ ಚಿತ್ತನಾಗಿರುತ್ತಾನೆ. ಈ ಯೋಗಿಯ ಮಾನಸಿಕ ಫಲವಾಗಿದ್ದು, ಇದು ದೈಹಿಕ ಫಲವಲ್ಲ, ಇದು ಮಾನಸಿಕ ಫಲ. ಈ ಮಾನಸಿಕ ಫಲದಿಂದ ಯೋಗಿಯ ಶಾರೀರಿಕ ಪ್ರಫುಲ್ಲತೆಯೂ ಕೂಡ ಸರ್ವದಾ ಇರುತ್ತದೆ. ಮಾನಸಿಕವಾಗಿ ಅವನು ಸದಾ ಆನಂದಯುತವಾಗಿದ್ದಾಗ ಶಾರೀರಿಕವಾಗಿ ಕೂಡ ಅವನು ಆನಂದಯುತನಾಗಿರುತ್ತಾನೆ ಅನ್ನೋ ಒಂದು ಧ್ವನಿ ಇಲ್ಲಿದೆ. ಇನ್ನೊಂದು ಫಲ ಶಾಂತ. ಈ ಸಿದ್ಧಯೋಗಿಯು ಸರ್ವದಾ ಶಾಂತನಾಗಿರುತ್ತಾನೆ. ಕಾರಣ ಅವನ ಸಕಲ ಮನೋರಥಗಳು ಪೂರ್ಣವಾಗಿರುತ್ತವೆ. ಪಡೆಯುವ ಯಾವ ಕಾಮನೆಯೂ ಕೂಡ ಉಳಿದಿರುವುದಿಲ್ಲ. ಧರ್ಮ, ಅರ್ಥ, ಕಾಮ ಎನ್ನುವ 3 ಪುರುಷಾರ್ಥಗಳು ಸಿದ್ಧವಾಗಿವೆ ಇಲ್ಲಿ. ಯೋಗಿಯು ಪೂರ್ಣನಾಗಿರುವನು. ಎಲ್ಲಿ ಪೂರ್ಣತೆಯು ಇರುತ್ತದೋ ಅಲ್ಲಿ ಶಾಂತಿ ಇರುವುದು. ಎಲ್ಲಿ ಅಪೂರ್ಣತೆ ಇರುವುದೋ ಅರ್ಥಾತ್ ಇನ್ನೇನನ್ನೋ ಪಡೆಯುವ ಒಂದು ಲಾಲಸೆ, ಆಸೆ, ಕಾಮನೆ ಇರುತ್ತದೋ ಅಲ್ಲಿ ಅಶಾಂತಿ ಇರುವುದು. ಹೀಗಾಗಿ ಆ ಯೋಗಿಯು ಬೇರೆ ಸಂಸಾರಿಗಳಂತೆ ಸಾಂಸಾರಿಕ ಉಪಲಬ್ಧಿಗಳಿಗಾಗಿ ಓಡಾಟವನ್ನಾಗಲಿ, ಹಿಂಸೆಯನ್ನಾಗಲಿ, ಅಶಾಂತಿಯುಕ್ತ ನಡವಳಿಕೆಯನ್ನಾಗಲಿ ಮಾಡುವುದಿಲ್ಲ. ಇವನು ಸರ್ವದಾ ಶಾಂತನಾಗಿರುತ್ತಾನೆ. ಕಡೆದು ಹೇಳ್ತಾ ಇದ್ದಾರೆ ಫಲ ಸತಾಗ್ರಮಣೀಹಿ ಅಂತ. ಇಂತಹ ಸಿದ್ಧಯೋಗಿಯು ಮಾನವ ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿ ಎನಿಸಿಕೊಳ್ಳುತ್ತಾನೆ. ಸಮಾಜದಲ್ಲಿ ಸಜ್ಜನ ಪುರುಷರು ಶ್ರೇಷ್ಠರೆಂದು ಕರೆಸಿಕೊಳ್ಳುತ್ತಾರೆ. ಇಂತಹ ಸಜ್ಜನರಲ್ಲಿಯೂ ಈ ಸಿದ್ಧಯೋಗಿಯು ಸರ್ವೋಚ್ಚನೆನಿಸಿಕೊಳ್ಳುತ್ತಾನೆ ಹಾಗೂ ಅಗ್ರಗಣ್ಯನಾಗುತ್ತಾನೆ. ಈ ಪ್ರಕಾರವಾಗಿ ಭೋಗ ಹಾಗೂ ಮೋಕ್ಷ ಇವೆರಡರ ಫಲವನ್ನು ಪಡೆದಂತಹ ಸಿದ್ಧಯೋಗಿಯಾದ ಸಾಧಕನ ಸ್ಥಿತಿಯು ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಹಾಗೂ ಸಾಮಾಜಿಕವಾಗಿಯೂ ಈ ಎಲ್ಲ ರೂಪಗಳಲ್ಲಿಯೂ ಬಹಳ ಶ್ರೇಷ್ಠವಾಗಿರುತ್ತದೆ ಅಂತ ಹೇಳ್ತಾ 10ನೇ ಶ್ಲೋಕದ ಒಂದು ಪೂರ್ಣತೆಯನ್ನು ನಾವು ನೋಡಿದ್ದೇವೆ. ಇಲ್ಲಿಗೆ ನಾವು ಮೊದಲ 10 ಶ್ಲೋಕಗಳ ಅನುಸಂಧಾನವನ್ನು ಮಾಡಿದ್ದೇವೆ. ನಮಸ್ಕಾರ.